ಎಸ್ಪೆಷಲಿ ನೋಡಿದಾಗ ನಿಮಗೆ ಡೋರ್ ಒಳಗಡೆಯಿಂದ ಅದನ್ನ ನಡ್ಕೊಂಡ್ ಬರ್ಬೇಕಾದ್ರೆ ಲಿಟ್ರಲಿ ನಾಮ ಥರನೇ ಕಾಣಿಸುತ್ತೆ. ಅವ್ರು ಉಪೇಂದ್ರ ಅವರು ಕುದುರೆ ಮೇಲೆ ಕುತ್ಕೊಂಡು ಅದ್ರ ಮೇಲೆ ಕಾರ್ಪೆಟ್, ರೆಡ್ ಕಾರ್ಪೆಟ್ ಮೇಲೆ ಬರ್ತಾ ಇರ್ಬೇಕಾದ್ರೆ ಲಿಟ್ರಲಿ ತಿಮ್ಮಪ್ಪನ ನಾಮ ಇದ್ದಂಗೆ ಇರುತ್ತೆ. ಅದು ಸೀಕ್ವೆನ್ಸ್ ನೋಡ್ತಿದ್ರೆ ನಿಮ್ಗೆ ಅಲ್ವಾ? ಅಲ್ಲಿ ಬರೀ ಲೆಫ್ಟ್ ಕೈ ಮಾತ್ರ ತೋರಿಸ್ತಾ, ಇಲ್ಲಿ ರೈಟ್ ಲೆಫ್ಟ್ ಎರಡು ತೋರಿಸ್ತಾನೆ. ರೆಪ್ರೆಸೆಂಟೇಷನ್ ಏನು ದಟ್ ಇಲ್ಲಿ ಕೆಟ್ಟವ್ರಿಗೆ ನಾನು ಕೆಟ್ಟದ್ದನ್ನು ಮಾಡ್ತೀನಿ, ಒಳ್ಳೇದನ್ನು ಮಾಡ್ತೀನಿ. ಅಲ್ಲಿ ಬರೀ ಒಳ್ಳೆಯವ್ರಿಗೆ ಬರೀ ಕೆಟ್ಟದ್ದೇ ಮಾಡ್ತೀನಿ ನಾನು ಅಂತ. ಸಿ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ವಪ್ಪ, ನೆಗೆಟಿವ್ ಕ್ಯಾರೆಕ್ಟರ್ ಏನು ಮಾಡುತ್ತೆ, ಒಳ್ಳೆ ಜನಕ್ಕೆ ನೆಗೆಟಿವ್ ಮಾಡುತ್ತೆ, ಆದರೆ ಪಾಸಿಟಿವ್ ಆಗಿರೋರಿಗೆ ನೆಗೆಟಿವ್ ಮಾಡುತ್ತೆ. ಆದರೆ ನೆಗೆಟಿವ್ ಇರೋರ್ಗೆ ಏನು ಮಾಡುತ್ತೆ, ನೆಗೆಟಿವ್ ಇರೋರಿಗೆ ನೆಗೆಟಿವ್ ಮಾಡುತ್ತೆ, ಪಾಸಿಟಿವ್ ಮಾಡುತ್ತೆ. ಅದಕ್ಕೆ ಎರಡು ಕೈ ತೋರಿಸ್ತಾನೆ. ಸಿ ಸಿಂಬಲೈಸೇಷನ್. ಲಾಸ್ಟ್ಗೆ ರೈಟ್ ಹ್ಯಾಂಡ್ ತೋರಿಸೋದು. ರೆಪ್ರೆಸೆಂಟೇಷನ್ ಏನು ಅಂದರೆ ಬರೀ ಇವ್ರಿಗೆ ಒಳ್ಳೇದೇ ಮಾಡ್ತೀನಿ, ಇವ್ರು ನನ್ನ ಸಪೋರ್ಟರ್ಸು, ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ. ನಾನು ನೆಗೆಟಿವ್ ಅಲ್ವಾ, ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಬೇಕು. ಸಿಂಬಲೈಸೇಷನ್ ಇಸ್ ದಟ್ ಇಟ್ ಸೆಲ್ಫ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಾ, ಕೆಟ್ಟ ಕೆಲಸನೇ ಮಾಡ್ತಾ ಇದೀಯಾ. ಇವರು ರವಿಶಂಕರ್ ಅವ್ರ ಕ್ಯಾರೆಕ್ಟರ್ ಇದು ಡೈಲಾಗ್ ಹೇಳಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅಲ್ಲೂ ತಿರ್ಗಾ ತಿಮ್ಮಪ್ಪನೇ ಕಾಣಿಸುತ್ತೆ. ರೆಡ್ ಕಾರ್ಪೆಟ್, ವೈಟ್ ಸ್ಟೇರ್ ಕೇಸ್, ಪೂರ್ತಿ ಮೆಟ್ಲು ವೈಟ್ ಅಲ್ಲಿ ಇದೆ, ಆ ಕಾರ್ಪೆಟ್ ಮಾತ್ರ ರೆಡ್ ಅಲ್ಲಿ ಇದೆ, ತಿರ್ಗಾ ತಿಮ್ಮಪ್ಪನ ನಾಮ. ಸಿ ರೆಪ್ರೆಸೆಂಟೇಷನ್ ಅದೇ. ಸೊ ಎವ್ರಿಥಿಂಗ್ ಇಸ್ ರನ್ನಿಂಗ್ ಇನ್ ಯುವರ್ ಬ್ರೈನ್. ಅದನ್ನ ಅರ್ಥ ಮಾಡ್ಕೊಬೇಕು, ನೀವು ಅದು ಹೆಂಗ್ ಓಡ್ತೈತೆ ಅನ್ನೋದನ್ನೇ ಇದು ನೀವು ಅರ್ಥ ಮಾಡ್ಕೋಬೇಕು. ನನಗೆ ಗೊತ್ತಿರ್ಲಿಲ್ಲ ನೀವೇ ಕಲ್ಕಿ ಭಗವಾನ್ ಅಂತ. ರವಿಶಂಕರ್ ಅವ್ರ ಬ್ಯಾಕ್ ಗ್ರೌಂಡ್ಗೂ ಮತ್ತೆ ಉಪೇಂದ್ರ ಅವ್ರನ್ನು ಸಿಂಬಲೈಸ್ ಆಗಿ ತೋರ್ಸಕ್ ಟ್ರೈ ಮಾಡ್ತಾ ಇರೋದು. ರವಿಶಂಕರ್ ಅವ್ರದ್ದು ಕ್ಯಾರೆಕ್ಟ್ರು ಮತ್ತು ಅವ್ರ ಸಿಂಬಲೈಸೇಷನು ವೈಟು ರೆಡ್ ಅಲ್ಲಿ ಕಾಣಿಸ್ತೈತೆ. ಇವರು ಉಪೇಂದ್ರ ಅವ್ರದ್ದು ಫುಲ್ಲು ಬ್ಲ್ಯಾಕ್ ಅಲ್ಲಿ ಯು ಮತ್ತು ಐ ಕಾಣಿಸ್ತೈತೆ. ರೆಪ್ರೆಸೆಂಟೇಷನ್ ಏನಂದ್ರೆ ಅಲ್ಲಿ ರವಿಶಂಕರ್ ಎಲ್ಲೋ ಒಂದು ಸ್ವಲ್ಪ ಒಳ್ಳೇದಿತ್ತೇನೋ, ಇವನ್ ಬಂದ್ಬಿಟ್ಟು ಇನ್ನು ಗಬ್ಬೆಬ್ಬಿಸ್ತಾವನೆ ಅಂತ ಇಂಡಕ್ಟರ್ ರೆಪ್ರೆಸೆಂಟೇಷನ್ ಇದು. ಯಾಕೆಂದ್ರೆ ನೋಡಿ ವೈಟ್ ಅಂಡ್ ರೆಡ್ ಅಲ್ಲಿ ಇತ್ತು ರವಿಶಂಕರ್ ಅವ್ರ ಬ್ಯಾಕ್ ಗ್ರೌಂಡ್. ಅದೇ ಉಪೇಂದ್ರ ಅವ್ರನ್ನ ನೋಡಿದಾಗ ನೀವು ಅದು ಕುದುರೆದು ಕೊಂಬು ಸೇರ್ಸಿ ಅವ್ರದ್ದು ಯುವ ಏನೋ ಫಾರ್ಮ್ ಅಲ್ಲಿ ಅದು ಪೂರ್ತಿ ನೆಗೆಟಿವಿಟಿ ಆಗಿತ್ತು. ಸೊ ಇವನ್ ಬಂದ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಮೇಲೆ ಫುಲ್ ಗಬ್ಬೆ ಬ್ರೋಸ್ ಹೋಗುತ್ತೆ. ನೀವು ನೋಡಿದ್ದೀರಲ್ವಾ? ಸೊ ಅದನ್ನೇ ಹೇಳ್ತಾ ಇರೋದು. ಯಾವಾಗ ಈ ಕ್ಯಾರೆಕ್ಟರ್ ಹೋಗ್ಬಿಟ್ಟು ರವಿಶಂಕರ್ ಜೊತೆ ಕೈ ಮಿಲಾಯಿಸ್ತಾನೋ ಇನ್ನೂ ಗದ್ಗೆಟ್ ಹೋಗುತ್ತೆ. ಸೊ ಅದನ್ನೇ ರೆಪ್ರೆಸೆಂಟೇಷನ್. ಇವನು ಫುಲ್ ನೆಗೆಟಿವ್, ಇವನು ಅವನಲ್ಲಿ ಇದ್ದಿದ್ದು ಅಲ್ಪ ಸ್ವಲ್ಪ ಒಳ್ಳೇದು ಕೂಡ ಹೊಂಟಾಯ್ತದೆ. ನಾನು ಸೆಂಟ್ರಲ್ ಸಾಮ್ರಾಟ್ ಆಗ್ತೀನಿ. ರವಿಶಂಕರ್ ಅವ್ರು ಎಕ್ಸೈಟ್ ಆಗೋದು ಏನಕ್ಕೆ? ಸಿಂಪಲ್, ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟೆ ಗ್ರೀಡ್, ಅಂದ್ರೆ ಅತಿ ಆಸೆ. ಆ ಅತಿ ಆಸೆಗೆ ಈಗ ನೋಡಿ ಇಷ್ಟತಕ ಆರಾಮಾಗಿ ಏನಪ್ಪ ಅದು ಈ ರಾಜ್ಯಕ್ಕೆ ಮಹಾರಾಜ ಅನ್ಸ್ಕೊಂಡು ಓಡಾಡ್ಕೊಂಡಿದ್ರು ಆರಾಮಾಗಿ. ಈಗ ಯಾವಾಗ ಕಲ್ಕಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಏನ್ ಕೂತಿದ್ಯಾ ಇಲ್ಲಿ, ಇದು ವೇಸ್ಟ್, ನಿನ್ನ ಸೆಂಟ್ರಲ್ ಕೊಂಡಿಸ್ತೀನಿ ಅಂದಿದ ತಕ್ಷಣ ಸೆಂಟ್ರಲ್ ಅವ್ರಿಗೆ ಅಲ್ಲೇ ದುರಾಸೆ ಬಂದ್ಬಿಡ್ತು. ಸಿ ದಟ್ ಈಸ್ ವಾಟ್ ಈಸ್ ಟ್ರೈಂಗ್ ಟು ಶೋ ಹಿಯರ್. ಅದಕ್ಕೆ ರವಿಶಂಕರ್ ಅವ್ರ ಕ್ಯಾರೆಕ್ಟರ್ ಅತಿ ಆಸೆ. ಹೇಳ್ಬೇಕಾದ್ರೆ ಹಾಗೇನು ಉಪೇಂದ್ರ ಅವ್ರು ಲೆಫ್ಟ್ ಕೈ ಯೂಸ್ ಮಾಡ್ತಾರೆ. ಸೊ ಇಂಡೈರೆಕ್ಟ್ಲಿ ಸಿಂಬಲೈಸ್ ನಿನಗೆ ಗೆಬ್ಬೆಬ್ಬಿಸ್ಬಿಡ್ತೀನಿ ನೋಡು ನನ್ನ ಮಗನೇ ಅಂತ ಕರ್ಕೊಂಡು ಹೋಗ್ಬಿಟ್ಟು. ಅದಕ್ಕೆ ರೆಪ್ರೆಸೆಂಟೇಟಿವ್ ಲೆಫ್ಟ್ ಹ್ಯಾಂಡಲ್ಲಿ ಕೊಡೋದು. ಫಸ್ಟ್ ರೈಟ್ ತೋರಿಸ್ತಾರೆ, ಈಗ ಆದ್ರೆ ನಾನು ಮಾಡ್ತೀನಿ ಅಂದಾಗ ಲೆಫ್ಟ್ ಕೈ ಬರುತ್ತೆ. ಅಗೇನ್ ನಿನ್ನ ಎಕ್ ಕೊಡಿಸ್ತೀನಿ ನೋಡೋಣ ಮಗನೇ ಅಂತ. ಮಿಸ್ ಔಟ್ ಮಾಡಿರ್ಬೋದು. ಈ ಸೀಕ್ವೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ರವಿಶಂಕರ್ ಅವರು ಕಲ್ಕಿ ಭಗವಾನ್ ಅಂದ್ಬಿಟ್ಟು ಕೆಳಗಡೆ ಬಿದ್ಬಿಟ್ಟು ಎದ್ಬಿಟ್ಟು ಎದ್ದೇಳ್ತಾರೆ. ಎಲ್ಲೋದ್ರ ಕಲ್ಕಿ ಭಗವಾನ್ ಅಂದಿದ ತಕ್ಷಣ ಅವ್ರು ಕುದುರೆಯಲ್ಲಿ ಬಂದಿದ್ದು ಅಂತ ಯಾರು ರ್ಯಾಂಡಮ್ ಆಗಿ ಹೇಳೋದು ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಅದು ಡಿಸ್ಟ್ರಾಕ್ಷನ್. ರಿಯಲ್ ಪಾಯಿಂಟ್ ಏನು ಅಂದ್ರೆ ಅದಾದ್ಮೇಲೆ ಏನಪ್ಪ ಅದು ಕುದುರೆಯಲ್ಲಿ ಬಂದವರಲ್ಲ ಅದಕ್ಕೆ ಫಾಸ್ಟಾಗಿ ಹೊಂಟೋಗಿರ್ಬೋದು ಅಂತ ಮನಸ್ಸಲ್ಲಿ ಹೇಳ್ಕೊತಾರೆ. ಸೊ ಇಲ್ಲಿ ರೆಪ್ರೆಸೆಂಟೇಷನ್ ಏನು ಅಂದರೆ ಇದೆಲ್ಲ ಅವ್ರ ತಲೆಯಲ್ಲಿ ನಡೆದಿದ್ದು. ಅದಕ್ಕೆ ಅದು ನೋಡಿ, ನಿಮ್ಮ ಆಲೋಚನೆಗಳು ಎಷ್ಟು ಫಾಸ್ಟ್ ಇರ್ತವೆ ಅಂದರೆ ನಿಮ್ಮ ಕಣ್ಣು ಮುಚ್ಚಿ ಕಂಡುಬಿಡೋಷ್ಟು ಟಕ್ಕಂತ ಹೊರಟೋಗುತ್ತೆ. ಅದು ಒಂದಲ್ಲಿ ರೆಪ್ರೆಸೆಂಟೇಷನ್ ಮಾಡಿರೋದು ದಟ್ ಅವ್ರದ್ದು ಆಲೋಚನೆ ಅಷ್ಟೇ. ಅವರಲ್ಲಿರೋ ನೆಗೆಟಿವಿಟಿನೇ ಕಲ್ಕಿ ಭಗವಾನು ಅವ್ನು ಬಂದಿದ್ದು ನೋಡಕ್ಕೆ ಅವನನ್ನ. ಸಿಂಪಲ್, ಅರ್ಥ ಆಯ್ತಾ? ಅದಕ್ಕೆ ಈ ಸೀಕ್ವೆನ್ಸ್ ಬರೋದು. ಅದಕ್ಕೆ ಅವ್ರು ಮನಸ್ಸಲ್ಲಿ ಹೇಳ್ಕೊತಾರೆ ಇನ್ಸ್ಟೆಡ್ ಆಫ್ ಬಾಯ್ಬಿಟ್ಟು ಹೇಳೋದು ಬದಲು. ಯಾಕೆಂದ್ರೆ ಮನಸ್ಸೊಳಗಡೆ ನಡೆದಿದ್ದು, ತಲೆ ಒಳಗಡೆ ನಮ್ಮ ಆಲೋಚನೆ ಬಂದರು ಹೋದ್ರು ಅಂತ. ಸಿ ಸೊ ಈ ಸೀಕ್ವೆನ್ಸ್ನ ನೀವು ನೋಡಿದಾಗ ಏನಾಗುತ್ತೆ ದಟ್ ಉಪೇಂದ್ರ ಅಲ್ಲಿ ಯಾವುದೋ ಒಬ್ರು ತಾಯಿ ಇದ್ದಾರೆ, ಅದ್ರ ಜೊತೆಗೆ ಇನ್ನೊಬ್ಬ ಉಪೇಂದ್ರ, ಇಬ್ಬಿಬ್ರು ಉಪೇಂದ್ರ ಈ ಸೀಕ್ವೆನ್ಸ್ ಬರುತ್ತೆ. ಬಟ್ ಇಲ್ಲಿ ಅವರು ಉಪೇಂದ್ರ ನಿಜವಾಗ್ಲೂ ತಲೆ ಓಡಿಸ್ಬಿಟ್ಟು ಒಬ್ಬ ಫಿಲಮ್ ಮೇಕರ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಇಲ್ಲೇ ಇಂಟರ್ವಲ್ ಬ್ಲಾಕ್ ಆಗ್ಬೋದಿತ್ತು. ಆದರೂ 10 ನಿಮಿಷ ತಗೋತಾರೆ ಬಿಕಾಸ್ ಎಕ್ಸ್ಪ್ಲೇನಿಂಗ್ ದ ಹೋಲ್ ಪ್ರೊಸೆಸ್. ಒಂದು ಇನ್ನೊಂದೇನು ಅಂದರೆ ಈ ಸೀಕ್ವೆನ್ಸಲ್ಲಿ ಇದು ನಿಮಗೆ ತಿರ್ಗಾ ಅಗೇನ್ ಡಿಸ್ಟ್ರಾಕ್ಷನ್ ಅಂತ. ಅಗೇನ್ ಇದು ಏನರಲ್ಲಿ ಎಲ್ಲಿ ನಡೀತಾ ಇರೋದು ನೀವು ಅದನ್ನೇ ಅಬ್ಸರ್ವ್ ಮಾಡಿಲ್ಲ. ಇದು ನಡೀತಾ ಇರೋದು ಇನ್ನರ್ ಪ್ರಪಂಚದೊಳಗಡೆ. ಇನ್ನರ್ ಪ್ರಪಂಚದಲ್ಲಿ ಒಳ್ಳೆಯವನು ಕೆಟ್ಟವನು ಇಬ್ಬರು ಇರ್ತಾರೆ. ಆದರೆ ಒಳಗಡೆ ಕೇಜ್ ಒಳಗಡೆ ಇರೋದು ಯಾರು ಹೇಳಿ? ಅಷ್ಟು ದೊಡ್ಡ ಕೇಜ್ ಕಟ್ಬಿಟ್ಟು ಅದರೊಳಗಡೆ ಕೂತಿರೋದು ಯಾರು ಹೇಳಿ? ಒಳ್ಳೆಯವನು. ಸೊ
ಆ ಒಳ್ಳೆಯವನ್ನ ಕೂಡ ಹಾಕ್ಬಿಟ್ಟು ಈಚ್ ಕಡೆ ಹೊಂಟಾಯ್ತಾನೆ ಕೆಟ್ಟವನು. ಸೊ ರೆಪ್ರೆಸೆಂಟೇಷನ್ ಏನು, ಕಲ್ಕಿ ಒಬ್ಬನೇ ನಾನೇ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ನನ್ನ ತಲೆಗಡೆ ಇಬ್ಬರು ಅವ್ರೆ, ಒಳ್ಳೆಯವನು ಕೆಟ್ಟವನು, ಈ ಥರ ಬೆರಳುಗಳನ್ನ ನೋಡ್ಕೊಳ್ಳಿ. ಇವನು ಕೆಟ್ಟವನು, ಇವನು ಒಳ್ಳೆಯವನು, ಸಿಂಪಲ್. ಸೊ ಇವನೇನು ಮಾಡ್ತಾನೆ, ಇವರಿಬ್ರು ನನ್ನ ತಲೆ ಒಳಗಡೆ ಇರೋದು, ನಾನು ಇವನನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ, ಇವನು ಈಚೆ ಬಂದ್ಬಿಡ್ತಾನೆ. ಅಂದರೆ ನಾನು ನನ್ನ ತಲೆಗಡೆ ಇವನು ಬರೀ ಒಳ್ಳೇದೇ ಮಾಡ್ತಿರ್ತೀನಿ ಎಲ್ಲರಿಗೂ. ಬಟ್ ಒಂದಿನ ಏನಾಗುತ್ತೆ, ಜನ ಎಲ್ಲ ಸರ್ಕೊಂಡು ನನಗೆ ಹೊಡೆದ್ಬಿಟ್ಟು ನನಗೆ ಅವಮಾನ ಮಾಡ್ತಾರೆ. ಅವಾಗ ನನಗೆ ಅನ್ಸುತ್ತೆ ನನಗೆ ಒಳ್ಳೆಯನ್ನಾಗಿ ಬದುಕೋದು ತಪ್ಪು ಅಂತ. ಅವಾಗ ಏನಾಗುತ್ತೆ, ಇವನು ಇರ್ತಾನಲ್ಲ ಇವನು, ಅವ್ನು ನನಗೆ ಕಿತ್ತೋಗಿರೋ ಐಡಿಯಾ ಕೊಡ್ತೀನಿ, ನೀನು ನನ್ನ ಜೊತೆ ಸೇರ್ಕೊಬಿಡು, ನಾನು ನಿನಗೆ ಪ್ರಪಂಚನ ನಿನ್ನ ಕಾಲ್ ಕಡೆ ಹಾಕ್ತೀನಿ ಅಂತ. ಇವ್ನ ಮಾತು ಕೇಳ್ಕೊಂಡು ನಾನು ಹೊಂಟಾಯ್ತೀನಿ, ನಾನೇ ಅದು, ಬಟ್ ನಾನು ಬರೀ ಕೆಟ್ಟ ಕೆಲಸ ಮಾಡ್ತಿರ್ತೀನಿ. ಇವ್ನು ಇರ್ತಾನಲ್ಲ, ಇವ್ನು ಇಲ್ಲೇ ಉಳ್ಕೊಬಿಡ್ತಾನೆ. ಇದನ್ನೇ ಅವ್ರು ರೆಪ್ರೆಸೆಂಟೇಷನ್ ಮಾಡೋದು. ಸೊ ಈ 2 ಕ್ಯಾರೆಕ್ಟರ್ ಏನಿದ್ದಾರೆ ಅವ್ರ ಬ್ರೈನ್ ಒಳಗಡೆ ಇರೋದು. ಬಟ್ ಏನಂದರೆ ಈಚೆ ಬರೋದು ಬರೀ ನೆಗೆಟಿವ್ ಕ್ಯಾರೆಕ್ಟ್ರು. ತಲೆ ಮೇಲೆ ಕ್ರ್ಯಾಕ್ ಇರುತ್ತಲ್ಲ, ಅದು ಬಾಡಿ ಅಷ್ಟೇ, ಅದರಲ್ಲಿರೋ ನೆಗೆಟಿವ್ ಕ್ಯಾರೆಕ್ಟರ್ ಕಂಟ್ರೋಲ್ ಮಾಡ್ತಾ ಇರೋದು. ಈ ಪಾಸಿಟಿವ್ ಕ್ಯಾರೆಕ್ಟರ್ ಅದು ಕೇಜ್ ಒಳಗಡೆ ಕೂಡಾಕೋರು ಅವ್ರನ್ನ. ಮಾತ್ರ ಅಲ್ಲ, ಡೈಲಾಗ್ ಬರುತ್ತೆ ದಟ್ ಕೆಟ್ಟವನು ಒಳ್ಳೆಯನ ಹತ್ರ ಬಂದ್ಬಿಟ್ಟು ನಾನು ನಿನ್ನ ಒಡಬಿಟ್ಟಿದ್ದ ತಮ್ಮನೇ, ನಾನು ನಿನ್ನ ತಮ್ಮ ಅಂತ ಹೇಳ್ಕೊತಾನೆ. ಸೊ ರೆಪ್ರೆಸೆಂಟೇಷನ್ ಏನು, ಇದರ ಅರ್ಥ ಒಳ್ಳೇದು ಕೆಟ್ಟಿದ್ದು ಒಬ್ಬನಲ್ಲೇ ಉಟ್ಕೊಂಡಿದ್ದು, ದಟ್ ಆ ಒಬ್ಬ ಇನ್ಯಾರು ಎಲ್ಲ ನೀವುಗಳೇ ಅಂತ. ನಿಮ್ಮಲ್ಲಿರೋ ನೆಗೆಟಿವ್ ಪಾಸಿಟಿವ್ ಒಟ್ಟಿಗೆ ಇರುತ್ತೆ. ಫಸ್ಟು ಪಾಸಿಟಿವ್ ಬರ್ತಾನೆ, ಆಮೇಲೆ ನೆಗೆಟಿವ್ ಬರ್ತಾನೆ. ಇದನ್ನೆಲ್ಲೋ ಇದರಲ್ಲಿ ಕೇಳಿದ್ದೆ ಅನಿಸುತ್ತೆ, ಈ ಯಾವುದೋ ವಿಡಿಯೋದೆಲ್ಲ ಎಲ್ಲೋ ಹೇಳಿದ್ರು ದಟ್ ಬ್ರಹ್ಮ ಸೃಷ್ಟಿಕರ್ತ ಪ್ರಪಂಚನ ಕ್ರಿಯೇಟ್ ಮಾಡ್ಬೇಕಾದ್ರೆ ಧರ್ಮ ಅನ್ನೋದು ಎದೆಯಿಂದ ಬಂತಂತೆ, ಅಧರ್ಮ ಅನ್ನೋದು ಅವ್ನ ಬೆನ್ನಿಂದ ಬಂತಂತೆ. ಸೊ ಇದ್ರ ರೆಪ್ರೆಸೆಂಟೇಷನ್ ಇಲ್ಲಿ ತೋರ್ಸೋಕೆ ಟ್ರೈ ಮಾಡಿರೋದು, ಇಫ್ ಐ ಆಮ್ ನಾಟ್ ರಾಂಗ್. ಇದು ಸಿಂಬಲೈಸೇಷನ್. ಪ್ರಕೃತಿ ಅನ್ನೋದು ನಮ್ಮ ತಾಯಿ ಇದ್ದಂಗೆ, ಆ ತಾಯಿ ನಮ್ಮನ್ನೆಲ್ಲ ಉಡ್ಸಿರೋದು. ಬಟ್ ಆದ್ರೂ ಒಂದು ತಿಂಗಳು ಅಬ್ಸರ್ವ್ ಮಾಡ್ಬೋದು, ಕೆಟ್ಟದ್ದು ಒಳ್ಳೇದು ಅನ್ನೋದು ನಿಮ್ಮಲ್ಲೇ ಇರೋದು. ಆ ತಾಯಿ ಜನ್ಮ ಕೊಟ್ಟಿದ್ದು ಒಬ್ಬನಿಗೆನೆ, ಅವನ ತಲೆ ಒಳಗಡೆನೆ ಇಬ್ಬರಿರೋದು. ಸೊ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದೇನು ಅಂದರೆ, ಪ್ರಕೃತಿ ತಾಯಿ ಏನಕ್ಕೆ ಈ ಆ ಥರ ಏನಪ್ಪ ಅದು ವೀಲ್ ಚೇರಲ್ಲಿ ಕೂತಿರೋ, ಬಿಕಾಸ್ ಅವರು ಆ ಥರ ಜನ ಆ ಥರ ಮಾಡಿರೋದು ಅಂತಲ್ಲ. ಇಟ್ಸ್ ಬಿಕಾಸ್ 2 ರೀಸನ್ ಇದೆ. ಒಂದು ಅವ್ರ ಮಕ್ಕಳೇ ಅವಳನ್ನ ಬಿಟ್ರೆ ಮಾಡಿದ್ರು ಅಂತ, ಅಂದರೆ ವಂಚನೆಯಿಂದ ಮೋಸ ಮಾಡಿದ್ರು ಅಂತ ತಾಯಿಗೆ. ಇನ್ನೊಂದೇನು ಅಂದರೆ, ತಾಯಿ ಹತ್ರ ಅಷ್ಟು ಶಕ್ತಿ ಇಲ್ಲ ಈಗ ಫೈಟ್ ಬ್ಯಾಕ್ ಮಾಡೋಕ್ಕೆ. ಅವೆರಡನ್ನು ಸಿಂಬಲೈಸೇಷನ್ ಮಾಡಿ ಅವರು ವೀಲ್ ಚೇರ್ಗಳು ಕುಣಿಸಿರೋದು, ಇದನ್ನು ತೋರಿಸೋದಕ್ಕೋಸ್ಕರ. ಸಿ, ಇಟ್ಸ್ ಸಿಂಪಲ್. ಅದಕ್ಕೆ ಅವ್ರ ಹೊಟ್ಟೆ ಮೇಲೂ ಕೂಡ ವೈಟು ಬ್ಲ್ಯಾಕು ಒಟ್ಟಿಗೆ ಇರುತ್ತೆ. ರೆಪ್ರೆಸೆಂಟೇಷನ್ ಒಬ್ಬನಲ್ಲೇ ಇಬ್ರು ಸಪ್ರೇಟ್ ಒಳ್ಳೇದು ಕೆಟ್ಟದ್ದು ಎಕ್ಸಿಸ್ಟೆನ್ಸಲ್ಲಿ ಇರುತ್ತೆ. ಇದು ಅವರು ಮೆಟಾಫಾರಿಕಲ್ ವೇಲಿ ನಿಮಗೆ ತಿರ್ಗಾ ಅಗೇನ್ ಸಿ, ಅವ್ರ ನೆಗೆಟಿವ್ ನೋಡಿ, ಶಾಸ್ತ್ರಿ ಮತ್ತು ಅವ್ರ ಹೆಂಡತಿ ನೆಗೆಟಿವ್, ಬಟ್ ಏನಪ್ಪ ಅವ್ರಿಗೆ ಬೇಕಾಗಿದ್ದು ಪಾಸಿಟಿವ್. ಸಿ, ಅರ್ಥ ಮಾಡ್ಕೊಳ್ಳಿ. ಅವರಿಬ್ರು ಯಾಕೆ ನೆಗೆಟಿವ್ ಅಂತ ಹೇಳ್ತಿದ್ದೀನಿ ಅಂದರೆ, ಅವ್ರು ಎಷ್ಟು ಸೆಲ್ಫಿಶ್ ಅಂದರೆ, ಅವ್ರಿಗೆ ಮಗು ಸಿಕ್ಕಿದ ತಕ್ಷಣ ಎತ್ಕೊಂಡು ಓಡಾಗ್ಬಿಟ್ಟು ಬಾಗ್ಲು ಹಾಕೋಬಿಟ್ರು, ಯಾರು ಹೆಂಗಾರು ಸಾಯ್ಲಿ ಅಂತ. ಅಲ್ಲೇ ರೆಪ್ರೆಸೆಂಟೇಷನ್ ಗೊತ್ತಾಗೋಯ್ತಲ್ಲ, ಯಾರು ಕೆಟ್ಟವ್ರು ಯಾರು ಒಳ್ಳೆಯವರು ಅಂತ. ಇನ್ನೊಂದೇನು ಅಂದರೆ, ಈ ಕ್ಯಾರೆಕ್ಟ್ರು ಇನ್ನೊಂದು ಈಚೆ ಬರೋಕ್ಕೆ ಮುಂಚೆ ಅವ್ರಿಗೆ ಬೇಕಾಗಿದೆ ಪಾಸಿಟಿವ್ ಕ್ಯಾರೆಕ್ಟ್ರು. ಅವ್ನ ಮಗ ಪಾಸಿಟಿವ್ ಆಗಿರೋ, ಅವರಿಬ್ರು ನೆಗೆಟಿವಿಟಿ ಅವರಲ್ಲಿತ್ತು, ಬಟ್ ಅವ್ರಿಗೆ ಬೇಕಾಗಿದ್ದು ಪಾಸಿಟಿವ್ ಕ್ಯಾರೆಕ್ಟರ್. ಅವ್ರು ಎತ್ಕೊಂಡು ಓಡಾದ್ರು. ಈಗ ನೆಗೆಟಿವ್ ಯಾರಿಗೆ ಬೇಕು, ಅವ್ರಿಗೆ ಬೇಕಾಗಿಲ್ಲ ನೆಗೆಟಿವ್, ಅದಕ್ಕೆ ಈಚೆನೆ ಬಿಟ್ಬಿಟ್ರು. ಇದು ಸಿಂಪಲ್. ಇಲ್ಲಿ ಯಾಕೆ ಇದನ್ನ ರೆಪ್ರೆಸೆಂಟೇಷನ್ ಮಾಡ್ತಾರೆ ಅಂದ್ರೆ, ಇದು ಕೋಲ್ಡ್ ವಾರ್ದು ಇಂಡೈರೆಕ್ಟ್ ರೆಫರೆನ್ಸು, ದಟ್ ರಷ್ಯಾ ಅಂಡ್ ಅಮೆರಿಕಾದು, ಹೌ ದೇ ಯೂಸ್ಡ್ ಅಫ್ಘಾನಿಸ್ತಾನ್ ಲಿಟ್ರಲಿ ಫಾರ್ ದಿಸ್ ಪೊಲಿಟಿಕಲ್ ಮ್ಯಾಟರ್ಸ್. ಇದು ಲಿಟ್ರಲಿ ಇಂಟರ್ನ್ಯಾಷನಲ್ ಲೆವೆಲ್ ಹೊಂಟಾಯ್ತು ಸ್ಟೋರಿ ಲೈನು. ಇದನ್ನ ಯಾಕೆ ಅಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ನ ಎತ್ಕೊಂಡು ಹೋದ್ರು ಅಂತ ಅನ್ನೋದನ್ನು ಹೇಳ್ತೀನಿ. ಅಲ್ಲಿ ಅವ್ರಿಗೆ ಬೇಕಾಗಿದ್ದು ಪಾಸಿಟಿವಿಟಿ ಅಲ್ಲ, ಅಲ್ಲಿ ಬೇಕಾಗಿದ್ದು ನೆಗೆಟಿವಿಟಿ. ಬರೀ ಸುಳ್ಳು ಹೇಳಬೇಕಿತ್ತು, ಮೋಸ ಮಾಡಬೇಕಿತ್ತು, ತಲೆ ಹೊಡಿಬೇಕಾಗಿತ್ತು. ಅದಕ್ಕೆ ತಾನೇ ಒಂದು ಸೀಕ್ವೆನ್ಸ್ ಕೂಡ ಬರುತ್ತೆ ಇಲ್ಲಿ, ತಲೆ ಹೊಡೆಯೋದು. ಸಿ, ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಅವ್ನು ನೆಗೆಟಿವ್ ಕ್ಯಾರೆಕ್ಟರ್ ಬರೀ ಅದಕ್ಕಿಂತ ಯೂಸ್ ಮಾಡ್ಕೊಂಡ್ರು ಅವನ್ನ. ಅದನ್ನೇ ಹೇಳ್ತಾ ಇರೋದು, ನೆಗೆಟಿವಿಟಿ ಮೋಸದಿಂದ ಸಂಪಾದನೆ ಮಾಡಿದ ದುಡ್ಡನ್ನ ಅವ್ರು ರಷ್ಯನ್ ಮತ್ತೆ ರಷ್ಯನ್ ಮತ್ತೆ ಅಮೆರಿಕ ಕಿತ್ತಾಡ್ಕೊಂಡು ಸತ್ತೋದ್ರು. ಬಿಕಾಸ್ ದೇ ವಾಂಟೆಡ್ ದ ಲೂಟ್. ನೆಗೆಟಿವ್ ಆಗಿ ಸಂಪಾದನೆ ಮಾಡಿದ್ನ ಅವ್ರು ಅದಕ್ಕೆ ಕಿತ್ತಾಡ್ಕೊಂಡು ಓಡೋದ್ರು. ಈಗ ಅಫ್ಘಾನ್ ಪಾಪ ಅವನೇನ್ ಮಾಡ್ತಾನೆ, ಅವನು ಒಬ್ಬೆ ಪರಿತರ ಕೂತ್ಕೊಂಡ, ನಾನು ಚೆನ್ನಾಗಿ ಮೋಸ ಮಾಡ್ಬಿಟ್ಟು ಹೊಂಟೋದ್ರು ಇವರು ಅಂತ. ಈ ಪ್ರಪಂಚ ಸರಿ ಇಲ್ಲ ಕಣ, ಇಲ್ಲಿ ತಲೆ ಹೊಡೆದೇ ಬದುಕಬೇಕು ಹೇಳಿದ್ದನ್ನೇ ಅವ್ನು ಸೀರಿಯಸ್ ಆಗಿ ತಗೊಂಡ. ನೆಗೆಟಿವಿಟಿ ಈಸ್ ನಥಿಂಗ್ ಬಟ್, ನೆಗೆಟಿವಿಟಿ ಗೊತ್ತಾಗಿದೆ ಅದು. ಯಾಕೆಂದ್ರೆ ಅವ್ನು ಹುಟ್ಟಿದಾಗ ಹಂಗೆ ಇದ್ದಿದ್ದು, ಬರೀ ನೆಗೆಟಿವ್ ಅಲ್ಲೇ ಬೆಳೆದ ಅವನು, ನೆಗೆಟಿವ್ ಇದ್ದಿದ್ದವನು. ಸೊ ಅವ್ನಿಗೆ ನೆಗೆಟಿವೇ ಗೊತ್ತು, ಪಾಸಿಟಿವ್ ಬಗ್ಗೆ ಏನೋ ಐಡಿಯಾನೇ ಗೊತ್ತಿಲ್ಲ. ವೇರ್ ಪಾಸಿಟಿವ್ ಈಸ್ ಆಲ್ ಅಬೌಟ್ ಪಾಸಿಟಿವ್. ಸಿ, ಒಬ್ಬ ಮನುಷ್ಯನಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ದು
ಎರಡು ಸಪ್ರೇಟ್ ಆಗಿದ್ರೆ ಎರಡು ಸಪ್ರೇಟ್ ಆಗೇ ಇರುತ್ತೆ. ಅದನ್ನ ಇಲ್ಲಿ ಸಿಂಬಾಲಿಕ್ ಆಗಿ ಫಿಲಮಲ್ಲಿ ತೋರಿಸಿರೋದು. ಬಟ್ ನೀವು ಏನು ಗೊತ್ತಾ, ಪಾಸಿಟಿವ್ ನೆಗೆಟಿವ್ ಎರಡನ್ನು ಮಿಕ್ಸ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಇದೆ. ಬಟ್ ಅದನ್ನ ನೀವು ಹೆಂಗ್ ಮಿಕ್ಸ್ ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಇಟ್ಸ್ ಬಿಕಾಸ್ ಇದನ್ನ ಎರಡು ಸಪ್ರೇಟ್ ಮಾಡಾಕ್ಬಿಡೋ. ಅಂತಿಂತ ತಲೆಗಳಲ್ಲ, ಎಲ್ಲಾ ತರ ತಲೆಗಳನ್ನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ರೆಪ್ರೆಸೆಂಟೇಷನ್ ಏನಂದ್ರೆ ಗಂಡ, ಹೆಂಡತಿ, ಮಕ್ಕಳು, ಯಾರು ಇರ್ತಾರೆ, ನಾಯಿ, ನರಿ, ಏನ್ ಸಿಗ್ತದೆ ಎಲ್ಲ ಕೆಟ್ಟದ್ದು ಅಂದ್ರೆ ಅದೇ. ಅದು ಯೋಚನೆ ಮಾಡಲ್ಲ. ಒಂದ್ಸರಿ ತಲೆ ಒಳಗಡೆ ಕೆಟ್ಟದ್ದು ಅನ್ನೋದು ಎಂಟ್ರಿ ಆಗ್ಬಿಟ್ರೆ, ತಲೆ ಒಳಗಡೆ ಅಂತಲ್ಲ, ತಲೆಯಿಂದ ಈಚೆ ಬಂದ್ಬಿಟ್ರೆ ಬರೀ ಇದೆಯಾ, ನಿನ್ ಯಾರು ದಯಾ ದಾಕ್ಷಣ್ಯ ಅನ್ನೋದು ಇರೋದೇ ಅಲ್ವಾ, ಎಲ್ಲ ವಾಡ್ದು ಬಿಸಾಕ್ತೀಯ. ಅದನ್ನಿಲ್ಲಿ ರೆಪ್ರೆಸೆಂಟೇಷನ್ ಮಾಡಕ್ಕೋಸ್ಕರನೇ ಈ ವೇರ್ ಗುಡ್ ಬ್ಯಾಡ್ ಅವನು ಲಿಟ್ರಲಿ ಬೈತಾವನೆ ಕುತ್ಕೊಂಡು, ಗುಡ್ ಅದನ್ನ ತುಂಬಾ ಪಾಸಿಟಿವ್ ಆಗಿ ತಗೊಂಡು ನಾವಿಬ್ರು ಅಣ್ತಮ್ಮ ಎಷ್ಟು ಚೆನ್ನಾಗಿರ್ಬೇಕು, ನೀನ್ ಮೊದ್ಲೇ ಹೇಳ್ಬೇಕು ತಾನೆ ಅಂತ ಫುಲ್ ಎಕ್ಸೈಟೆಡ್ ಆಗಿ ಮಾತಾಡ್ತಾನೆ. ವೇರ್ ನೆಗೆಟಿವ್ ಇವನು ತಿಕ್ತಿ ನನ್ನ ಮಗ ಏನೋ ರಿಯಾಲಿಟಿಲಿ ಬದುಕೋ, ಇವನೇನೋ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಬದುಕ್ತಾರ ಒಂಥರ ಆಡ್ತಾವನಲ್ಲ ಅವನು ಅನ್ನೋ ತರ ಮಾತಾಡ್ತಾ ಇರೋದು ಯಾರು ನೆಗೆಟಿವ್ ಕ್ಯಾರೆಕ್ಟರ್. ಪ್ರಪಂಚದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ಯಾ ನೀನು, ಅಮ್ಮ ಹೆಂಗ್ ಸರಿ ಹೋಗ್ತಾಳೆ. ಇಲ್ಲಿ ಅದನ್ನೇ ರೆಪ್ರೆಸೆಂಟೇಷನ್ ಏನು ಅಂದ್ರೆ, ಕೆಟ್ಟ ಪ್ರಪಂಚದಲ್ಲೂ ಒಳ್ಳೇದಿದೆ ಅನ್ಕೊಂಡು ಹುಡುಕಾಡ್ತಿರ್ತೀರಾ ನೀವು. ಅದಕ್ಕೆ ಇಲ್ಲಿ ಬೈತಾ ಇರೋದು ನೆಗೆಟಿವ್ ಕ್ಯಾರೆಕ್ಟರ್. ಏನಂತ, ಕೆಟ್ಟ ಪ್ರಪಂಚದಲ್ಲಿ ಕೆಟ್ಟವನಾಗಿ ಬದುಕಿದ್ರೆ ಏನೋ ಬದುಕತ್ಯ, ಅದ್ ಬಿಟ್ಬಿಟ್ಟು ಒಳ್ಳೆಯವನಾಗ್ಬಿಟ್ಟು ಅವ್ರು ಪೂಚಿ ಒಡೆಸ್ಕೊಂಡು ಓಡಾಡ್ಕೊಂಡಿದ್ಯಾ, ನಿಮಗೆ ನಾಚಿಕೆಮನ ಮರಿದಿಲ್ವಾ ಅಂತ ಇಂಡೈರೆಕ್ಟ್ ಆಗಿ ಬೈತಾ ಇರೋದು ಅವ್ನ ಕ್ಯಾರೆಕ್ಟರ್ಗೆ. ಅದಕ್ಕೆ ಅವನು ಒಂದ್ ಸ್ವಲ್ಪ ಯೋಚನೆ ಮಾಡ್ತಾನೆ, ಬಟ್ ಸುಮ್ಮನಾಗ್ಬಿಡ್ತಾನೆ. ಪ್ರಶಾಂತವಾದ ಜಾಗ ಅಂತೆ, ಎಲ್ಲಿದೆ ಪ್ರಶಾಂತವಾದ ಜಾಗ? ಆ ಪ್ರಶಾಂತವಾದ ಜಾಗ ಕಟ್ತಿದ್ದೆ ಅಂತ ರೆಪ್ರೆಸೆಂಟೇಷನ್ ಏನು ಅಂದ್ರೆ, ಇದ್ರ ಒಳಗಡೆನೆ ಒಂದು ಒಳ್ಳೆ ನೆಗೆಟಿವಿಟಿಯಲ್ಲೇ ಪಾಸಿಟಿವಿಟಿನ ಬಿಲ್ಡ್ ಮಾಡಬೇಕು ಅಂತ ಅನ್ಕೊಂಡಿರೋ ಜನಗಳಿಗೆ ಇದು ಇಂಡೈರೆಕ್ಟ್ ಆಗಿ ಬೈತಾ ಇರೋದು. ಪೂರ್ತಿನೇ ನೆಗೆಟಿವ್ ಐತಲ್ಲಪ್ಪ, ಅದ್ರೊಳಗಡೆ ಹೆಂಗಿಲ್ಲ ಪಾಸಿಟಿವ್ ತತ್ಯ, ನೀ ಅದು ಬರುತ್ತೆ ಅಂತ ನಿನ್ ಕನ್ಸ್ ಕಾಣ್ತಾರಷ್ಟೇ, ಬರಲ್ಲ ಅದು ಅಂತ ಅಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಬೈತಾ ಇರೋದು. ಅದಕ್ಕೆ ನೆಗೆಟಿವ್ ಕ್ಯಾರೆಕ್ಟರ್ ಏನಂತ ಹೇಳ್ತಾ ಇರೋದು, ಎಲ್ಲ ವಾಡ್ ಬಿಸಾಕ್ಬಿಡ್ತೀನಿ ಅದಾಗದೆ ವಾಪಸ್ ಬರುತ್ತೆ ಅಂತ. ನಾನು ಹೊರಗೆ ಬಂದೆ. ದಟ್ ಯಾವಾಗ ವಾಮನ್ ರಾವ್ ನನ್ನ ಮೇಲೆ ನಿನ್ ಮೇಲೆ ಅಟ್ಯಾಕ್ ಮಾಡಿಸ್ಬೇಕು ಅಂತ ಗೊತ್ತಾಯ್ತೋ, ನಾನು ನಿನ್ನ ಕರ್ಕೊಂಡೋಗ್ಬಿಟ್ಟು ಒಳಗಡೆ ಹಾಕ್ಬಿಟ್ಟೆ, ನಾನು ಈಚ ಕಡೆ ಬಂದೆ ಅಂತ ಇಂಡೈರೆಕ್ಟ್ ರೆಪ್ರೆಸೆಂಟೇಷನ್. ಯಾವಾಗ ಒಬ್ಬ ಮನುಷ್ಯ ಗೊತ್ತಾಗುತ್ತೋ ದಟ್ ಅವನು ಯಾವಾಗ ಕಷ್ಟದಲ್ಲಿ ತಗಲಾಕೊಂಡಿರ್ತಾನೆ, ಅವಾಗ್ಲೇನೆ ನೆಗೆಟಿವಿಟಿ ಅನ್ನೋದು ಈಚೆ ಬರೋದು. ಅದಕ್ಕೆ ತಲೆ ಯೋಚನೆ ಮಾಡಲ್ಲ. ಆ ಟೈಮಲ್ಲಿ, ಆ ಸಿಚುವೇಶನ್ ಅಲ್ಲಿ ಅವನಿಗೆ ಒಂದೇ ಒಂದು ಉಳಿಯೋದು ಅಂದ್ರೆ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ. ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವ್ನಿಗೆ ಏನು ಬೇಕಾದ್ರೂ ಮಾಡ್ತಾನೆ. ಅದನ್ನ ರೆಪ್ರೆಸೆಂಟೇಷನ್. ಅದಕ್ಕೆ ವಾಮನ್ ರಾವ್ ಯಾವಾಗ ಇವನ ಮೇಲೆ ಅಟ್ಯಾಕ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡೋದನ್ನ ಸೀರಿಯಸ್ ಆಗಿ, ಅವಾಗ ಇವನೇನು ಮಾಡ್ದ, ಒಂದು ಕೆಲಸ ಮಾಡುತ್ತಮ್ಮ ಅಣ್ಣ, ನೀನು ಹೋಗ್ಬಿಟ್ಟು ಒಳಗಡೆ ಕುತ್ಕೊಬಿಡು, ಈಗ ನಾನು ನೋಡ್ಕೊತೀನಿ ಸ್ವಲ್ಪ, ಓಕೆ ಅಂದ್ಬಿಟ್ಟು ಈಚೆ ಬಂದ. ಇವನೇನು ಮಾಡ್ದ, ಈಚೆ ಬಂದು ಈಚೆನೆ ಉಳ್ಕೊಬಿಟ್ಟ, ಒಳಗೆ ಹೋಗಲ್ಲ ವಾಪಸ್ಸು. ಇನ್ನು ತಿರ್ಗಾ ಅವನು ಆಚೆ ಬಂದ್ಬಿಡ್ತಾನೆ ಅನ್ನೋ ಬೈಕ್ಗೆ ಅವನಿಗೆ ಬೀಗ ಹಾಕ್ಬಿಟ್ಟು ಕುಂಡಿಸ್ಬಿಟ್ಟಿರ್ತಾನೆ ಒಳಗಡೆ. ಕಲ್ಕಿ ಭಗವಾನ್ ಅಂತ ಸ್ಮರಿಸ್ಕೊಂಡೆ. ಸತ್ಯ ಎಲ್ಲೂ ನಾನು ಸತ್ಯ ಅಂತ ಹೇಳ್ಕೊಳ್ಳಿಲ್ಲ, ಬಟ್ ಈ ನೆಗೆಟಿವ್ ಕ್ಯಾರೆಕ್ಟರ್ ಏನಿದೆ ಅದು ಹೇಳ್ಕೊಳ್ಳುತ್ತೆ, ನಾನು ಅಲ್ಲಲ್ಲ ಸತ್ಯ ಅಂತ ಅಲ್ಲಲ್ಲ ಕಲ್ಕಿ ಭಗವಾನ್ ಅಂತ ಅನೌನ್ಸ್ ಮಾಡ್ಕೊಂಡೆ ಅಂತ. ದಟ್ ಈಸ್ ವಾಟ್ ಈಸ್ ಟ್ರೈನ್ ಟು ಸೇ. ನಾನು ನಂದು ಅನ್ನೋದು ಬಂದ್ಬಿಡ್ತು ಅಲ್ಲೇ. ನನ್ನನ್ನು ನಾನೇ ಅನೌನ್ಸ್ ಮಾಡ್ಕೊಂಡೆ. ಅಗೇನ್ ಈಸ್ ಸೇಯಿಂಗ್ ದಟ್. ಇದು ನೀವು ಉಪೇಂದ್ರ ಪಿಕ್ಚರಲ್ಲಿ ನೀವು ನೋಡಿರ್ಬೋದು, ನಾನು ನಂದು ಅಂತ ಬದುಕ್ತಿದ್ದ. ಇದರಲ್ಲೂ ಅವನು ಅಷ್ಟೇ, ಅಲ್ಲೇ ನೆಗೆಟಿವ್ ಕ್ಯಾರೆಕ್ಟರ್ ಅದು. ನಾನು ಅಂತ ಬಂದಿದ್ದೆಲ್ಲ ನೆಗೆಟಿವೇ, ನೀನು ಅಂತ ಬಂದಿದ್ದೆಲ್ಲ ಪಾಸಿಟಿವೇ. ಅದನ್ನ ತಾನೇ ಸಿಂಬಲೈಸ್ ಆಗಿ ತೋರ್ಸಕ್ ಟ್ರೈ ಮಾಡ್ತಾ ಇರೋದು. ಯಾರು ಹುಟ್ಟತಾನೆ ಕೆಟ್ಟವರಾಗಿ ಹುಟ್ಟಲ್ಲ, ಕೆಲವು ಸಂದರ್ಭಗಳು ಒಳ್ಳೆಯವ್ರನ್ನ ಕೆಟ್ಟವರಾಗಿ ಮಾಡುತ್ತಷ್ಟೇ. ಯಾರು ಬೇಕು ಅಂತಾನೆ ಕೆಟ್ಟವರಾಗಲ್ಲ, ಬಟ್ ಅವರಲ್ಲಿರೋ ಪರಿಸ್ಥಿತಿ, ಅವರಲ್ಲಿರೋ ಸರೌಂಡಿಂಗ್, ಜನ ಅಥವಾ ಸಿಚುಯೇಷನ್ ಅವ್ರನ್ನ ಕೆಟ್ಟವ್ರು ಮಾಡುತ್ತೆ. ಅದು ಪಾಸಿಟಿವ್ ಕ್ಯಾರೆಕ್ಟರ್ ಹೇಳ್ತಾರೆ, ಕರೆಕ್ಟ್. ವೇರ್ ನೆಗೆಟಿವ್ ಕ್ಯಾರೆಕ್ಟರ್ ಏನಂತೆ, ನೀನೇನು ಬೆಕ್ಕರ್ ನನ್ನ ಮಗನಾ, ನಿಂಗೆ ಅಷ್ಟು ಬುದ್ಧಿ ಇಲ್ವಾ, ನೀನು ಹೊರಗಡೆ ಕೂತ್ಕೊಂಡೆ ಇಷ್ಟೊಂದು ಡೈಲಾಗ್ಗಳು ಹೊಡಿತೀನಿ, ನಾನು ಒಳಗಡೆ ಕೂತ್ಕೊಂಡೆ ಎಲ್ಲ ಹೇಳ್ತೀನಿ ಯಾರು ಎಂಥವ್ರು ಅಂತ, ನಾನು ನಿನಗಿಂತ ಬೆಸ್ಟರು, ನನಗೆ ಗೊತ್ತು ಯಾರು ನೆಗೆಟಿವ್ ಯಾರು ಪಾಸಿಟಿವ್ ಅಂತ, ಎಲ್ಲ ಕಳ್ಳನ ಮಕ್ಕಳೇ ಅಂತ ಅವ್ನು ಡಿಸೈಡ್ ಮಾಡ್ಕೊಂಡು. ಬಿಕಾಸ್ ಅವ್ನಿಗೆ ಗೊತ್ತು ಇವತ್ತಲ್ಲ ನಾಳೆ ಹೆಂಗೆ ನಾವು ಏನಪ್ಪ ಅದು ಒಳ್ಳೆನೋ ಅಂತ ಅನ್ಕೊಂಡಿರ್ತೀವಿ. ಅವ್ನಿಗೆ ಹೇಳಕ್ಕಾಗಲ್ಲ, ಅವ್ನು ಕೆಟ್ಟವನಿರ್ಬೋದು, ನಾಟಕ ಮಾಡ್ತಿರ್ತಾನೆ. ಆದರೆ ಒಳಗಡೆ ನಿಮಗೆ ಗೊತ್ತಿರುತ್ತೆ, ನನ್ನ ಮಗ ನಾಟಕ ಮಾಡ್ತಾನೆ, ಮಗ ನನಗೆ ಕೈ ಕೊಡ್ತಾನೆ ಅಂತ ನಿಮಗೆ ಗೊತ್ತಿರುತ್ತೆ. ಆದರೂ ಸುಮ್ಮನೆ ಇರ್ತಾರೆ, ಬಿಕಾಸ್ ನೀವು ಒಳ್ಳೆಯವರು. ಅದೇ ನಿಮ್ಮಲ್ಲಿರೋ ನೆಗೆಟಿವಿಟಿ ಆಚೆ ಬಂದಿದ್ರೆ ಅವ್ರಿಗೆ ರಪ್ಪನ್ನ ಕಾಪಾಡಕೊಡೋದು, ನನ್ನ ಮಗನೇ ನೀನು ನನಗೆ ಮೋಸ ಮಾಡ್ತೆ, ದುಡ್ಡು ತೆಗಿ ತಿಗಾ ಮುಚ್ಕೊಂಡು ಅಂದ್ಬಿಟ್ಟು ಕಿತ್ಕೊಂಡಿರ್ತಿದೆ. ಅದೇ ಡಿಫ್ರೆನ್ಸ್ ಬಿಟ್ಬಿಟ್ಟು ಗುಡ್ ಅಂಡ್ ಬ್ಯಾಡ್. ಸಮಾಜ ಏನು, ಜನ ಯಾವ ತರ ಎಲ್ಲ ತಿಳ್ಕೊಂಡಿದ್ದೀನಿ. ಉಪೇಂದ್ರ ಅವರೇ ಕನ್ಫರ್ಮಿಂಗ್ ದಟ್ ದಿಸ್ ಪೂರ್ತಿ ಸೀಕ್ವೆನ್ಸ್ ಇನ್ನರ್ ವರ್ಲ್ಡ್ ಒಳಗಡೆ ಟೇಕ್ ಪ್ಲೇಸ್ ಆಗ್ತಾ ಇರೋದು, ಬ್ರೈನ್ ಒಳಗಡೆ ಪಾಸಿಟಿವ್ ನೆಗೆಟಿವ್ ಅವ್ರವ್ರ ಮಧ್ಯದಲ್ಲಿ ಮಾತಾಡ್ಕೊಂತ ಇರೋದು. ಬಟ್ ಈಚೆ ಬರ್ತಾನಲ್ಲ ಅದು ನಾನೇ, ಬಟ್ ನನ್ನಲ್ಲಿರೋ ಅಂದ್ರೆ ನೆಗೆಟಿವ್ ಈಚೆ ಬಂದಿರುತ್ತೆ. ಎಲ್ಲವನ್ನೂ ಕಳ್ಕೊಂಡಾಗ ಮನುಷ್ಯನಿಗಿಂತ ಕ್ರೂರ ಮೃಗ ಇನ್ನೊಂದಿಲ್ಲ. ಇಲ್ಲಿ ನೋಡಿ 2 ಟೈಪ್ ಬರುತ್ತೆ, ಅದಕ್ಕೆ ತೋರಿಸಿರೋದು ಪಾಸಿಟಿವ್ ನೆಗೆಟಿವ್.
ಎಲ್ಲಾನು ಕಳ್ಕೊಂಡು ಈಚೆ ಬರ್ತಾನಲ್ಲ ಅವನು ದೇವರು ಆಗ್ಬೋದು, ಇಲ್ಲ ರಾಕ್ಷಸನೂ ಆಗ್ಬೋದು. ಇದನ್ನ ಸಿಂಬಲೈಸೇಷನ್ ಆಗಿ ತೋರಿಸೋದು. ನೀವು ಯಾವ ಪಾತ್ ವೇಲ್ ಹೋಗ್ತೀರಾ ಅನ್ನೋದು. ಗುಡ್ ಪಾತ್ ವೇಲ್ ಹೋಗ್ತೀನಿ ಅಂದರೆ ದೇವ್ರ ಐತ್ಯ. ಅದೇ ನೀನು ನೆಗೆಟಿವ್ ಇಟ್ಕೊಂಡು ಎಲ್ಲಾನು ಕಳ್ಕೊಳಕ್ಕೆ ರೆಡಿ ಇದೆಯಾ ಅಂತಂದರೆ ನೀನಲ್ಲಿ ರಾಕ್ಷಸ ಆಗೋಯ್ತೀಯ. ಡಿಫ್ರೆನ್ಸ್ ಇಷ್ಟೇ, ದೇವರು ರಾಕ್ಷಸ ಹೆಂಗಾಗೋದು ಅಂದರೆ ಇಲ್ಲೇ ನೋಡಿ, ಸಿಂಪಲ್ ಸೈಕಾಲಜಿಕಲ್ ಬೇಸ್ಡ್ ದಟ್ ವಾಟ್ ಪಾತ್ ಯು ಟೇಕ್ ಈಸ್ ವಾಟ್ ಮೇಕ್ಸ್ ಯು. ಮನುಷ್ಯ ಹೊಟ್ಟೆ ತುಂಬದ ಮೇಲೂ ಶೇಖರಿಸಿರ್ತಾನೆ, ಅವನ ದುರಾಸೆ ಕೊನೆನೇ ಇಲ್ಲ. ಪ್ರಾಣಿಗಳು ಮನುಷ್ಯರಿಗಿಂತ ವಾಸಿ ಅಂತ ಯಾಕೆ ಅಂತ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಬಿಕಾಸ್ ಪ್ರಾಣಿಗಳು ಅವ್ರಿಗೆ ಇಷ್ಟ ಅಂದರೆ ಒಂದು ಟೈಮ್ ಇರುತ್ತೆ, ಆ ಪೀರಿಯಡ್ ಇರುತ್ತೆ, ಅಲ್ಲಿ ಮಾತ್ರ ಊಟ ತಿನ್ನೋದಾಗ್ಲಿ ಸೆಕ್ಸ್ ಮಾಡೋದಾಗ್ಲಿ ಮಾಡ್ತಾರೆ. ಮನುಷ್ಯನಿಗೆ ಲಿಮಿಟೇ ಇಲ್ಲ, ಅವ್ನಿಗೆ ಏನೇನೋ ಕಂತ್ರಿ ಕೆಲಸ ಮಾಡ್ಕೊಂಡು ಕೂತಿರ್ತಾನೆ, ಎಲ್ಲ ಸ್ವಾರ್ಥಕ್ಕೋಸ್ಕರ ಅಂತ ಇಲ್ಲಿ ತೋರಿಸ್ತಾರೆ. ಅದಕ್ಕೆ ಅವನು ಹೇಳ್ತಾರೋದು ಸರ್ವನಾಶ ಮಾಡೇ ಮಾಡ್ತೀನಿ. ಇದನ್ನು ಕೂಡ ತುಂಬ ಸಿಂಬಲೈಸೇಷನ್ ಆಗಿ ತೋರಿಸ್ತಾರೆ. ಎಂಥ ಬ್ಯೂಟಿಫುಲ್ ಥಿಂಗ್ ಗೊತ್ತಾ, ದಟ್ ನಾನು ನೋಡಿ ಇದು ಇಟ್ಸ್ ನಾಟ್, ಇದನ್ನ ಹೆಂಗೆ ಹೇಳಿ ನಿಮಗೆ, ಇದು ಕಂಪ್ಲೀಟ್ಲಿ ಯಾವ ಥರ ಅಂದರೆ, ನೀವು ಒಳ್ಳೆ ಅಂದರೆ ನೋಡಿ, ನಾನೇನೋ ಒಳ್ಳೇದು ಮಾಡಬೇಕು. ಫಾರ್ ಎಕ್ಸಾಂಪಲ್ ಸತ್ಯಯೋಗ ತಗೊಬರ್ಬೇಕು ಅಂತ ಆಸೆ ಇರುತ್ತೆ ಎಷ್ಟೊಂದು ಜನಕ್ಕೆ. ಸತ್ಯಯೋಗ ಅಂತಲ್ಲ ಅಂದರೆ ಒಳ್ಳೆ ಪ್ರಪಂಚ, ಬರೀ ಒಳ್ಳೆಯವರೇ ಬದುಕಬೇಕು ಅಂತ. ಒಳ್ಳೆಯವರೇ ಬದುಕಬೇಕು ಅಂದ್ರೂ ಅಲ್ಲೂ ಎರಡು ಥರ ಆಪ್ಷನ್ ಇರುತ್ತೆ. ಒಂದು ಪಾಸಿಟಿವಿಟಿಲಿ ಕೆಟ್ಟವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಒಳ್ಳೇದು ಮಾಡೋದು, ಇಲ್ಲ ಕೆಟ್ಟವ್ರನ್ನ ಸಾಯಿಸಿ ಬರೀ ಒಳ್ಳೆಯವ್ರನ್ನ ಬದುಕಿಸೋದು. ಸೊ ವಾಟ್ ವಿಲ್ ಯು ಚೂಸ್? ಅದನ್ನೇ ಇಲ್ಲಿ ಏನಪ್ಪದು ಉಪೇಂದ್ರ ಅವ್ರ ಕ್ಯಾರೆಕ್ಟ್ರು ಒದೆ ತಿನ್ಕೊಂಡು ಹೋದ್ಮೇಲೆ ಡಿಸೈಡ್ ಮಾಡಿದ್ದು ಏನಂತ, ಇಲ್ಲಿ ಇಷ್ಟ ತಕ್ಕ ನಾನು ಬೇರೆಯವ್ರನ್ನ ಕೆಟ್ಟವ್ರನ್ನ ಒಳ್ಳೆಯವ್ರಾಗ್ರಿ ಅಂತ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ, ಅವ್ರು ಕೇಳಲಿಲ್ಲ. ಈಗ ಒಂದೇ ದಾರಿ ಇರೋದು, ನನ್ನಲ್ಲಿರೋ ನೆಗೆಟಿವಿಟಿನ ಎಬ್ಬರಿಸ್ಬಿಟ್ಟು ಆ ನೆಗೆಟಿವಿಟಿ ಏನಿದೆ ಈಗ ಹೋಗಿ ಕೆಟ್ಟವ್ರನ್ನೆಲ್ಲ ಸಾಯಿಸ್ಬಿಟ್ಟು ಬರೀ ಒಳ್ಳೆಯವ್ರನ್ನ ಮಾತ್ರ ಬದುಕಿಸ್ತೀನಿ ಅನ್ನೋ ಥರ ಆ ಪ್ರೊಸೆಸ್ಸಲ್ಲಿ ಇದನ್ನು ಮಾಡ್ತಾ ಇರೋದು ಹೋಲ್ ಆಗಿ. ಮತ್ತೆ ತಾಯಿ ಗರ್ಭದೊಳಗೆ ಹೋಗಿ ಸೇರ್ಕೊಬೇಕು ಅನ್ಸುತ್ತೆ. ಯಾಕೆ ಇನ್ನರ್ ಪ್ರಪಂಚ ಎಷ್ಟು ತುಂಬ ಡೇಂಜರಸ್ ಅಂತ ಅವ್ರು ಹೇಳ್ತಾ ಇರೋದು. ಈ ಇನ್ನರ್ ಪ್ರಪಂಚ ಅನ್ನೋದೇನಿದೆ, ಸ್ಪಿರಿಚುಯಾಲಿಟಿ ಆ್ಯಂಡ್ ಸೈಕಾಲಜಿ ಅನ್ನೋದೇನು ಕಾನ್ಸೆಪ್ಟ್ ಏನಿದೆ ಅದು ತುಂಬ ತುಂಬ ಡೇಂಜರಸ್ ಕಾನ್ಸೆಪ್ಟು. ಅದನ್ನ ಯಾರು ನನ್ನ ಪ್ಲೀಸ್ ಕೇಳ್ಕೊತೀನಿ, ಸುಮ್ಮನೆ ಅದರೊಳಗೆ ಇನ್ವಾಲ್ವ್ ಆಗೋಕ್ಕೆ ಹೋಗಬೇಡಿ. ಒಂದ್ಸರಿ ಇನ್ವಾಲ್ವ್ ಆಗುತ್ತೆ ತುಂಬ ನರ್ಕ ಅನುಭವಿಸ್ತೀರ. ಓಪನ್ ಆಗಿ ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ನನಗಿದೆ, ನನಗೆ ಗೊತ್ತು, ನಾನು ಏನು ಟ್ರೈ ಮಾಡ್ತಿದ್ದೀನಿ ಅಂತ. ಬಟ್ ಇಟ್ ಈಸ್ ಸೋ ಡೇಂಜರಸ್ ಆ್ಯಂಡ್ ಸೋ ಸ್ಟೂಪಿಡ್, ಡೋಂಟ್ ಟ್ರೈ. ಯಾಕೆಂದರೆ ಇದು ಏನಿದೆ ಅಂದರೆ ನಿಮ್ಮನ್ನು ಕಂಪ್ಲೀಟ್ಲಿ ಬ್ರೇಕ್ ಮಾಡುತ್ತೆ. ಅಂದರೆ ನಿಮ್ಮ ತಲೆ ಅಂತಲ್ಲ, ನೀವು ಅದು ಹೆಂಗೆ ಹೇಳಿ ಹೇಳೋಕ್ಕಾಗಲ್ಲ, ಅದು ನಿಮ್ಮನ್ನ ಫುಲ್ಲಿ ಮೆಂಟಲಿ ಬ್ರೇಕ್ ಮಾಡುತ್ತೆ ತುಂಬ ಅಂದರೆ ತುಂಬ. ಯಾಕೆಂದರೆ ಸೈಕಾಲಜಿಕಲಿ ಅಥವಾ ಸ್ಪಿರಿಚುಯಾಲಿಟಿ ಪ್ರಕಾರ ಹೋಗೋದಾದರೆ ಏನಂತ ಹೇಳುತ್ತೆ, ಈ ಸಮಾಜ ಫೇಕು, ನೀನು ಒರಿಜಿನಲ್ಲು ಅಂತ ಹೇಳುತ್ತೆ. ಆವಾಗ ನೀನು ಕ್ವಶನ್ಗಳು ಮಾಡ್ಕೊಂಡು ಹೋಗ್ತೀಯ, ಅದನ್ನ ಇನ್ನರ್ ಒಳಗಡೆ ಕ್ಲಿಯರ್ ಔಟ್ ಮಾಡ್ತಾ ಹೋಗ್ತೀಯ. ಆಮೇಲೆ ಈ ಪ್ರಪಂಚದಲ್ಲಿ ಎಲ್ಲರೂ ನೀವು ಟಾರ್ಚರ್ ಕೊಡ್ತಿರ್ತಾರೆ. ಅವಾಗ ನಿನ್ಗನ್ಸುತ್ತೆ ಈ ಟಾರ್ಚರ್ ಕೊಡ್ತಾ ಇರೋದು ಎರಡು ರೀಸನ್ ಇರ್ಬೋದು. ಒಂದು, ನಾನೇ ಏನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ಅಥವಾ ಜನನೇ ಸರಿ ಇಲ್ಲ, ಆದರೂ ಅವ್ರಿಗೆ ಕೆಟ್ಟದಾಗಬಾರ್ದು, ಅದಕ್ಕೆ ನಾನೇ ಕಷ್ಟ ಅನುಭವಿಸ್ತೀನಿ ಅಂತ. ಸೊ ಇಟ್ ಈಸ್ ಅ ವೆರಿ ಡಾರ್ಕ್ ಸಬ್ಜೆಕ್ಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಎನಿಬಡಿ ಟು ಟ್ರೈ ಇಟ್. ಸ್ಪಿರಿಚುಯಾಲಿಟಿ ಮತ್ತು ಸೈಕಾಲಜಿ ಏನಿದೆ ಅದರೊಳಗಡೆ ಇನ್ವಾಲ್ವ್ ಆಗ್ಬೇಡಿ, ತುಂಬ ನರ್ಕ ಅನುಭವಿಸ್ತೀರ, ಓಪನ್ ಆಗಿ ಹೇಳ್ತೀನಿ. ಯಾಕೆಂದರೆ ಇದು ಬರೀ ಒಳ್ಳೆಯವ್ರು ಮಾತ್ರ ಟ್ರೈ ಮಾಡೋದು. ಯಾವನ ನನಗೆ ಹೇಳ್ತಾವನೆ ಅನ್ನೋ ಇರ್ತಾರಲ್ಲ, ಅವರೆಲ್ಲ ಇವ್ರ ಬಗ್ಗೆ ಯೋಚನೆ ಮಾಡಲ್ಲ. ಸ್ಪಿರಿಚುಯಾಲಿಟಿ ಸೈಕಾಲಜಿ ಯಾವ ನನ್ನ ಮಗಂಗೆ ಬೇಕು ಅವೆಲ್ಲ ಯೋಚನೆ ಮಾಡಲ್ಲ. ನಾನು ಹೇಳ್ತಾ ಇರೋದು ತುಂಬ ಒಳ್ಳೆಯವ್ರು ಇರ್ತಾರಲ್ಲ, ಅವರೇ ಇವೆರಡರಲ್ಲಿ ತುಂಬ ಇನ್ವಾಲ್ವ್ ಆಗೋದು, ಅವ್ರು ಇನ್ನೂ ನರ್ಕ ಅನುಭವಿಸ್ತಾರೆ ಅದರೊಳಗೆ ಎಂಟ್ರಿ ಆಗಿಬಿಟ್ರೆ. ಸೊ ಪ್ಲೀಸ್ ಎಂಟ್ರಿ ಆಗೋಕ್ಕೆ ಹೋಗ್ಬಿಡಿ, ಸದ್ಯಕ್ಕೆ ಬೇಕಾಗಿಲ್ಲ, ಅದು ದರಿದ್ರ, ಅದು ನಾನೇ ಅನುಭವಿಸ್ಬಿಟ್ಟಿದ್ದೀನಿ ತುಂಬ, ಅದು ಸಾಕಾಗ್ಬಿಡೈತೆ ಅದು ಸವಾಸ. ಆದರೂ ನಾನು ಅದರಿಂದ ಈಚೆ ಬರೋಕ್ಕಾಯ್ತಾರೆ. ಈಗ ಒಂದ್ಸರಿ ನುಗ್ಬಿಟ್ರೆ ಈಚೆ ಬರೋಕ್ಕಾಗಲ್ಲ, ಹೇಳಿದ್ದೀನಿ ಮೊದಲೇ. ಅದಕ್ಕೆ ಹೇಳ್ತಾ ಇರೋದು ನುಗ್ಗಕ್ಕೆ ಹೋಗ್ಬೇಡಿ ಅಂತ. ಒಂದ್ಸರಿ ನುಗ್ಬಿಟ್ರೆ ಈಚೆ ಬರೋಕ್ಕಾಗಲ್ಲ. ನರ್ಕ ಅಂದ್ರೆ ನರ್ಕ, ಇಲ್ಲ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅನುಭವಿಸ್ತಾನೆ ಇರಬೇಕು, ಎರಡೇ ಆಪ್ಷನ್ ಇರೋದು. ಸೊ ಇಟ್ಸ್ ಎ ಲಾಂಗ್ ಪ್ರೊಸೆಸ್. ಇದು ನಿಮ್ಮ ಜೀವನ ಪೂರ್ತಿನೂ ನಡೆಯುತ್ತೆ, ಅದನ್ನು ನೀವು ಕ್ರ್ಯಾಕ್ ಮಾಡಬೇಕು. ಅದೇ ಇರೋದು ನೋಡಿ ಗೇನು. ನಿಮ್ಗೆ ಯಾವಾಗ ನಿಮ್ಮ ಮೈಂಡ್ ಸೆಟ್ಟು ಬ್ರೇಕ್ ಆಗುತ್ತಲ್ಲ ಅವಾಗ ಸರಿ ಹೋಗುತ್ತೆ. ಅದನ್ನು ಇಲ್ಲಿ ತೋರ್ಸೋಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಿರೋದು, ಇದ್ರ ಬದಲು ತಿರುಗಿ ವಾಪಸ್ ಹೋಗ್ಬಿಟ್ಟು ತಾಯಿ ಗರ್ಭದೊಳಗಡೆ ಸರ್ಕೊಬಿಟ್ರೆ ಸಾಕಾಗೈತಲ್ಲಪ್ಪ, ಬದುಕಿರೋದೇ ಲೈಫೇ ಬೇಡ ಅನ್ನಿಸ್ಬಿಡುತ್ತೆ. ಅಷ್ಟು ನರ್ಕ ಅದು ಹೇಳಿದೀವಿ. ಸೈಕಾಲಜಿ ಮತ್ತು ಸ್ಪಿರಿಚುಯಾಲಿಟಿ ಟೂ ಮಚ್, ವೆರಿ ವೆರಿ ಟೂ ಮಚ್. ಎಕ್ಸ್ಪೀರಿಯನ್ಸ್ ಮಾಡಿರೋ ನಾನು ಹೇಳ್ತಾರೆ 100% ಕರೆಕ್ಟ್ ಅಂತ ಹೇಳ್ತಾರೆ. ಇನ್ ಕನ್ಫರ್ಮಿಂಗ್ ದಟ್ ಇಟ್ಸ್ ನಾಟ್ ಇಂಟರ್ಮಿಷನ್, ಇಟ್ಸ್ ಇನ್ನರ್ ಮಿಷನ್. ನಿಮ್ಮ ತಲೆಯಲ್ಲೇ ಎಲ್ಲ ಇರೋದು, ಅದನ್ನ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಔಟ್ ಮಾಡಿಬಿಟ್ರೆ ನೀವು ಲೈಫ್ನ ಎಂಜಾಯ್ ಮಾಡ್ಬೋದು ಇನ್ ರೈಟ್ ವೇ ಅನ್ನೋದನ್ನ ಇಲ್ಲಿ ಸಿಂಬಾಲಿಕ್ ಆಗಿ ತೋರ್ಸೋಕೆ ಟ್ರೈ ಮಾಡಿದ್ರು. ಸೊ ದಟ್ಸ್ ವಾಟ್ ಐಮ್ ಸೇಯಿಂಗ್. ಇದು ಎಷ್ಟೋ ಜನಕ್ಕೆ ಅದಕ್ಕೆ ಅರ್ಥ ಆಗಿಲ್ಲ. ಅರ್ಥ ಆಗಿರೋರು ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ ಅವ್ರಿಗೆ ಅರ್ಥ ಆಗಿರಲ್ಲ. ಸೊ ಇಟ್ಸ್ ಎ ಲಾಂಗ್ ಪ್ರೊಸೆಸ್. ಎಲ್ಲ ಕಡೆ ಕತ್ತಲೆ, ಯಾವ ತರ ಜಾಗ ಇದು?
ಅದೇ ಕತ್ಲೆ ಪ್ರಪಂಚ ಅಂದರೆ ನಿಮ್ಮ ತಲೆಲಿರೋದೆಲ್ಲ ನೆಗೆಟಿವಿಟಿನೇ ಅಲ್ವಾ, ನಿಮ್ಮ ತಲೆಲಿರೋದು ಬರೀ ನೆಗೆಟಿವ್. ಬಿಕಾಸ್ ಅದು ಕತ್ಲೆ ಪ್ರಪಂಚ. ಇದ್ರೊಳಗಡೆ ಸೇರ್ಕೊಳ್ಬೇಕು, ಇದ್ರೊಳಗಡೆಯಿಂದ ಆಚೆ ಬರಬೇಕು ಅಂದರೆ ಬೆಳಗ್ಬೇಕು, ಆ ಬೆಳಕು ನೀವು ಹುಡುಕ್ಬೇಕು. ಸೊ ಅದನ್ನೇ ಇಲ್ಲಿ ಕೂಡ ಕ್ಯಾರೆಕ್ಟರ್ ಹುಡ್ಕೋಕೆ ಟ್ರೈ ಮಾಡ್ತೀವಿ. ಹಾಗೆ ನೀವು ಥಿಂಗ್ನ ಅಬ್ಸರ್ವ್ ಮಾಡಿ ದಟ್ ಹೇಗೆ ಹೆಂಗೆ ಅನ್ನೋದನ್ನ ಕ್ವಶನ್ಸ್ಗಳು ನೀವೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಆನ್ಸರ್ಸ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ರೆಪ್ರೆಸೆಂಟೇಷನ್, ಅದಕ್ಕೆ ಅವ್ರು ಹೇಗೆ ಹೇಗೆ ಅಂತ 2-3 ಸರಿ ಹೇಳ್ತಾರೆ. ಬಿಕಾಸ್ ನೀವು ಹೆಂಗೆ ಬಂತೀಗ, ನೀವು ಫಾರ್ ಎಕ್ಸಾಂಪಲ್ ನಿನ್ಗೆ ಯಾಕೆ 5 ಬೆರಳೆ ಅವೆ ಒಂದು ಕೈಯಲ್ಲಿ, 4 ಹಾಕಿಲ್ಲ, 5 ಹಾಕಿಲ್ಲ, ಆ ಕ್ವಶನ್ಸ್ಗಳು ನಿಮಗೆ ನೀವೇ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಅದಕ್ಕೆ ಉತ್ತರ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ಇಲ್ಲಿ ರೆಪ್ರೆಸೆಂಟೇಷನ್ ಆಗಿ ತೋರಿಸಿರೋದು. 1000 ಕೀಗಳನ್ನ ತೋರಿಸ್ತಾರೆ. ರೆಪ್ರೆಸೆಂಟೇಷನ್ ಏನಂದ್ರೆ ಡಿಸ್ಟ್ರಾಕ್ಷನ್. ನಿಮಗೆ ಗೊತ್ತಿರುತ್ತೆ ಯಾವುದನ್ನ ಎತ್ಕೊಂಡ್ರೆ ವರ್ಕ್ ಆಗುತ್ತೆ ಅಂತ. ನೀವು ಡಿಸ್ಟ್ರಾಕ್ಷನ್ ಒಳಗೆ ಒಳಗಾಗ್ತಾ ಇದ್ದೀರಾ, ಅದ್ರ ಬದಲು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಯಾವ್ದಾರು ಒಂದು ಕೀನೇ ಇಟ್ಕೊಂಡು ಕರೆಕ್ಟಾಗಿ ಅದನ್ನ ಎಸ್ಕೇಪ್ ಆಗೋಕ್ಕೆ ದಾರಿ ಹುಡುಕೋಬಹುದು ನೀವು. ಬಟ್ ಅದು ಬರೀ ತಲೆ ಒಂದು ಓಡಿಸ್ಬೇಕಷ್ಟೇ. ಕರೆಕ್ಟಾಗಿ ಎಲ್ಲಿ ಯುಟಿಲೈಸ್ ಮಾಡ್ಕೋಬೇಕು, ನಿಮ್ಮ ಬ್ರೈನ್ನ ಎಲ್ಲಿ ನೆಸೆಸಿಟಿ ಇರುತ್ತೆ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಯ್ತೀರಾ ಅನ್ನೋ ಥರ. ಉಪೇಂದ್ರ ಅವ್ರ ಕಾಲ್ನ ಫಸ್ಟ್ ತೋರಿಸ್ತಾರೆ, ಜನ ಕೆಳಗಡೆ ನಿಂತಿರ್ತಾರೆ. ಇದರ ರೆಪ್ರೆಸೆಂಟೇಷನ್ ಏನು ಅಂತ ಅಂದ್ರೆ, ಯಾವಾಗ ಮನುಷ್ಯ ಅವನಲ್ಲಿರೋ ನೆಗೆಟಿವಿಟಿನ ಎಕ್ಸೆಪ್ಟ್ ಮಾಡ್ತಾನೋ ಇಡೀ ಪ್ರಪಂಚ ಅವನ ಕಾಲ್ ಕೆಳಗಡೆ ಅಂತ. ಅದು ಬಿಕಾಸ್ ಅವ್ನು ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೋಯ್ತಾರ ಒಂದೇ ಒಂದು ರೀಸನ್ಗೋಸ್ಕರ. ಅದು ಬಿಟ್ರೆ ಪಾಸಿಟಿವ್ ಅಲ್ಲಿ ಹೋದ್ರೆ ಎಲ್ಲ ನೀವು ಬೆಳೆಯಕ್ಕೆ ಹೋಗ್ತೀರಾ, ಅದ್ರ ಜೊತೆ ನಿಮ್ಮವ್ರನ್ನೂ ಎಳ್ಕೊಂಡು ಹೋಗ್ತೀರ ಮೇಲಕ್ಕೆ. ಇಲ್ಲ ಹಂಗೆ ಬರಲ್ಲ. ನೆಗೆಟಿವಿಟಿ ಅನ್ನೋದು ನೀವು ಒಳಗಡೆ ಬಂದ್ಬಿಡ್ತು ನಾನು ನಂದು ಅಂತ ಬಂದ್ರೆ ಇಡೀ ಪ್ರಪಂಚ ನನ್ನ ಕಾಲ್ ಕೆಳಗಡೆ ಅನ್ನೋದು ಅಹಂ ಅನ್ನೋದು ಬಂದ್ಬಿಡುತ್ತೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಈ ರೆಪ್ರೆಸೆಂಟೇಷನ್ ಹೆಂಗೈತೆ ನೋಡಿ. ಭಗವಾನ್ ಅನ್ನೋ ಕ್ರಾಂತಿಲಿ ಗತಿಗೆಟ್ಟ ಜನ. ಇದು ನೀವು ನಿಜವಾದ ಕಲ್ಕಿನೇ ಅಲ್ಲ, ಇವನೇ ಕಲ್ಕಿ ಅಂತ ಹೆಸರು ಹಿಡ್ಕೊಂಡು ಅವನೇ ಬಾಯ್ಬಿಟ್ಟು ಹೇಳ್ತಾರೆ. ಭ್ರಾಂತಿ ಅಂದ್ರೆ ಏನದು, ಫೇಕ್. ಅದು ನಾನು ಅದನ್ನೇ ನಂಬ್ಕೊಂಬಂದಿರೋ ಪೆಕ್ಕರು ನನ್ನ ಮಕ್ಳು ಇವರು ನೋಡಿ ಹೆಂಗೆ ಬಂದವ್ರೆ ಲೈನ್ ಮಾಡ್ಕೊಂಡು. ಜನ ದೇವ್ರನ್ನ ದೆವ್ವ ಹಿಡ್ಕೊಂಡಂಗೆ ಆಡ್ತಾರೆ ಅನ್ನೋದನ್ನ ಏನಕ್ಕೆ ಹೇಳ್ದವ್ರು ಅಂದರೆ, ನೀವು ದೆವ್ವ ಬಂದ್ರೂ ಅಷ್ಟು ಭಯ ಪಡ್ಕೊಳ್ಳೋದೇನೋ, ಬಟ್ ದೇವ್ರ ಹೆಸರು ಭಯ ಪಡ್ಕೋತೀರ. ಅದನ್ನ ಇಲ್ಲಿ ಸಿಂಬಾಲಿಕ್ ಆಗಿ ತೋರ್ಸಕ್ ಟ್ರೈ ಮಾಡ್ತಾ ಇರೋದು ಈ ಡೈಲಾಗ್ಗಳನ್ನ ಹೇಳಿ. ಮುಚ್ಕೊಂಡು ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕು, ಕೊಡ್ತಾರೆ ಉಂಡೆ ಇಕ್ಕಿಸ್ಕೊಂಡು ಹೋಗ್ತಾ ಇರ್ಬೇಕು. ಸಾಧು ಕೋಕಿಲ ಅವ್ರನ್ನ ಲಿಟ್ರಲಿ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ತೋರಿಸ್ತಾರೆ. ರೆಪ್ರೆಸೆಂಟೇಷನ್ ಏನು ದಟ್ ಸಾಧು ಕೋಕಿಲ ಇವಾಗ ಅವ್ರ ನಗುನೇ, ಬಟ್ ಅದೇ ಹೇಳ್ತಾರಲ್ಲ, ನಾನು ಏನೋ ಸಾಧನೆ ಮಾಡ್ಬಿಟ್ಟೆ, ನಾನು ಏನೋ ಕಿತ್ಕೊಬಿಟ್ಟೆ ಅಥವಾ ಕೆಟ್ಟು ನಗು ಇರುತ್ತಲ್ಲ ಆ ರೆಪ್ರೆಸೆಂಟೇಷನ್. ಅದಕ್ಕೋಸ್ಕರನೇ ಅವ್ರು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಬಂದಿರೋದು. ತೋರಿಸ್ತಾರೆ ಈ ಪರ್ಟಿಕ್ಯುಲರ್ ಥಿಂಗು. ಈ ಮಿರರ್ ಅಲ್ಲಿ 2 ಥಿಂಗ್ ಇದೆ. ಒಂದು, ನೀವು ಮೇಲಕ್ಕೆ ಹೋಗ್ತೀರಾ ಅನ್ನೋದು ಅದೇ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೆ. ಇನ್ನೊಂದೇನು ಅಂದ್ರೆ, ನಿಮ್ಮನ್ನ ನೀವೇ ನೋಡ್ಕೊಳ್ಳಿ ಎಷ್ಟು ಅಸಹ್ಯವಾಗಿದ್ದೀರಾ ಒಂದು. ಇನ್ನೊಂದೇನು ಅಂದ್ರೆ, ನೀವೇ ಗೊತ್ತಿಲ್ಲ ನೀವೇ ದೇವರು ಅಂತ, ಬಟ್ ಅದ್ರೂ ನಿಮ್ಗೆ ಅದು ಅರ್ಥ ಮಾಡ್ಕೊಳಕ್ಕಾಯ್ತಲ್ಲ. ಅದನ್ನ ಇಲ್ಲಿ ಸಿಂಬಾಲಿಕ್ ಆಗಿ ಮಿರರ್ ಇಟ್ಬಿಟ್ಟು ನೋಡ್ಕೊಳ್ರಿ ನಿಮ್ಮ ಮಕ್ಕಳನ್ನ. ನೀವು ಹೆಂಗಿದ್ದೀರೋ ಆ ಸಮಾಜ, ನಿಮ್ಮ ಸರೌಂಡಿಂಗ್ ಕೂಡ ಹಂಗೆ ಇರುತ್ತೆ. ನೀವೇ ಸರಿ ಇಲ್ಲ, ಬೇರೆಯವ್ರನ್ನ ಸರಿ ಮಾಡಕ್ ಹೋಗ್ತೀರಾ ಅನ್ನೋ ಥರ ತೋರ್ಸೋದಕ್ಕೋಸ್ಕರ ನೀವು ಮಿರರ್ ಇಟ್ಟಿರೋದು. ಸೊ ರೆಪ್ರೆಸೆಂಟೇಷನ್ ಏನಂದ್ರೆ, ಫಸ್ಟ್ ನೀನು ಕನ್ನಡಿ ನೋಡ್ಕೊ, ಅವಾಗ ಗೊತ್ತಾಗುತ್ತೆ ನೀನು ಒಳ್ಳೆಯವನ, ನೀನು ಕೆಟ್ಟವನ, ಅಥವಾ ನೀನು ಮಾಡ್ತಾರ ಸರಿನಾ ತಪ್ಪ ಅನ್ನೋದನ್ನ ಗೊತ್ತಾಗಬೇಕು ಅಂದರೆ ಫಸ್ಟ್ ನೀನು ಮಿರರಲ್ಲಿ ನೋಡ್ಕೋಬೇಕು, ಆವಾಗ ಗೊತ್ತಾಗೋದು. ಸೊ ಅದಕ್ಕೆ ಈ ಸಿಂಬಾಲಿಕ್ ಆಗಿ ಈ ಸೀನ್ ಬರೋದು. ಮಿರರ್ ಇಟ್ಬಿಟ್ಟು ನೋಡ್ಕೊಳ್ರಪ್ಪ, ನೀವು ಹೆಂಗೆ ಇಷ್ಟ ಅಸಹ್ಯವಾಗಿದ್ದೀರಾ ನೋಡ್ಕೊಳ್ಳಿ ಅಂತ. ಎಷ್ಟೊಂದು ದೊಡ್ಡ ದೇವಸ್ಥಾನಗಳಲ್ಲಿ ನಡೆಯೋ ಸಿಚುವೇಶನ್ ಇಲ್ಲಿ ತೋರಿಸ್ತಾರೆ ಇಂಡೈರೆಕ್ಟ್ ಆಗಿ. ಹೆಂಗೆ ದೇವ್ರ ಹೆಸರಲ್ಲಿ ಹೋಗ್ರ ನೆಟ್ಟಿಗೆ ದರ್ಶನ ಆಗಿಲ್ಲ, ಹೋಗ್ರ ಅಂತ ತಳ್ತಿರ್ತಾರೆ ಅನ್ನೋ ತರ. ಪ್ರಸಾದ ತರ ಪಿಂಡ ಕೊಡ್ತಾ ಇದೀನಿ, ಅದು ಜನಕ್ಕೆ ಮೂರ್ತಾ ಇಡ್ತಾ ಇದೀನಿ ಅಂತ ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಾ ಇರೋದು. ಬಟ್ ಅದ್ರ ಜೊತೆಗೆ ಇನ್ನೊಂದು ಥಿಂಗ್ ಇದೆ, ನಮ್ಮ ರಿಯಾಲಿಟಿ ಸಮಾಜ ದೇವರು ಪ್ರಸಾದ ಹೆಸರಲ್ಲಿ ನಿಮ್ಗೆ ಎಷ್ಟು ಕೊಲೆಸ್ಟ್ರಾಲ್ ಕೊಡ್ತವ್ರೆ ಅಂತ ನಿಮಗೆ ಗೊತ್ತೇ ಇಲ್ಲ. ಅದನ್ನ ತಿನ್ಬಿಟ್ಟು ಅದು ಯಾವ ತುಪ್ಪದಲ್ಲೂ ದಾನ ಧರ್ಮದ ಹೆಸರಲ್ಲಿ ಎಷ್ಟೊಂದು ಜನ ಏನೇನೋ ಯಾವ ತುಪ್ಪಗಳನ್ನ ಕೊಟ್ಟಿರ್ತಾರೆ, ಮತ್ತು ಇಂಗ್ರೀಡಿಯೆಂಟ್ಸ್ ಅದೇ ಸಾಮಗ್ರಿಗಳನ್ನ ಕೊಟ್ಟಿರ್ತಾರೆ, ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ನಿಮಗೆ ತಿನ್ನಿಸ್ತಾ ಇರ್ತಾರೆ. ನೀವು ಪ್ರಸಾದ ಅನ್ಕೊಂಡು ದೇವರೇ ಏನಾಗಲ್ಲ ಅಂದ್ಬಿಟ್ಟು ಮೂತಿರ್ತೀರ ಚೆನ್ನಾಗಿ. ಅದರಲ್ಲಿ ಏನು ಟೇಸ್ಟ್ ಬೇರೆ ಅದು ಹೆಂಗಿರುತ್ತೆ ಅಂದರೆ ಇನ್ನೊಂದು ಅನ್ಬೇಕು ತಿಂತಾನೆ ಇರ್ತೀರ. ಅವಾಗ ಏನಾಗುತ್ತೆ, ಅದ್ರಲ್ಲಿ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ. ಅಷ್ಟೊಂದು ತಿನ್ಬಿಟ್ಟು ನೀವು ಹೆಂಗಿದ್ರು ತಿನ್ಬಿಟ್ಟು ಹೋಗೋದು. ಅವ್ನು ನೆಮ್ಸ್ಕೊಳಕ್ಕೆ ಹೋಗಿದ್ರಿ ದರ್ಶನ ಮಾಡೋಕ್ಕೆ, ಅವನ ಹತ್ರನೇ ಹೋಗ್ಬಿಡ್ತೀರಾ ಅನ್ನೋ ಥರ ಇಂಡೈರೆಕ್ಟ್ ರೆಪ್ರೆಸೆಂಟೇಷನ್. ಯಾಕೆಂದರೆ ಈಗ ಹಳೆ ಕಾಲದಲ್ಲಿ ಗೊತ್ತಿಲ್ಲ ಗುರು ಅವ್ರು ಯಾವ ಥರ ಏನಪ್ಪ ಅದು ಪ್ರಸಾದಗಳನ್ನ ಮಾಡ್ತಿದ್ರು, ಬಟ್ ಈಗ ಅಂತೂ ಫುಲ್ಲು ಕೊಲೆಸ್ಟ್ರಾಲ್ ಆಗ್ಬಿಟ್ಟೈತೆ. ಅದನ್ನೇ ರೆಪ್ರೆಸೆಂಟೇಷನ್ ಮಾಡ್ತಾ ಇರೋದು. ಈಗ ನೀವು ದೇವ್ರ ಪ್ರಸಾದಲ್ಲೂ ಇಷ್ಟೊಂದು ಕೊಲೆಸ್ಟ್ರಾಲ್ ಇದ್ರೆ ಇನ್ನು ದಿನನಿತ್ಯ ಊಟ ತಿನ್ನೋದ್ರಲ್ಲಿ ನಾವು ಎಷ್ಟು ಕೊಲೆಸ್ಟ್ರಾಲ್ ಇರಲ್ಲ, ಅದನ್ನೇ ನೀವು ರೆಪ್ರೆಸೆಂಟೇಷನ್ ಆಗಿ ತೋರಿಸ್ತಾ ಇರೋದು. ಪಿಂಡ ಇಸ್ ನಥಿಂಗ್ ಬಟ್ ಅದನ್ನೇ ರೆಪ್ರೆಸೆಂಟೇಷನ್. ಮೆದುಳುಗಳ ಸಾಮೂಹಿಕ ತಿಥಿ. ಹೆಂಗೆ ಸಾಮೂಹಿಕ ಮದುವೆ ಮಾಡಿಸ್ತಾರೋ
ಅದು ಸಾಮೂಹಿಕ ಪೂಜೆಗಳು ಮಾಡಿಸ್ತಾರೋ ಅದೇ ತರ ಸಾಮೂಹಿಕ ತಿಥಿ. ಇದು ಹೋಲ್ಸೇಲ್, ಇಟ್ಸ್ ಎ ಅನ್ಎಕ್ಸ್ಪೆಕ್ಟೆಡ್ ಬಟ್ ಎಸ್ ಗ್ರೇಟ್ ಥಿಂಗ್. ಇದು ಪಿಂಡ ಅಲ್ಲ, ಬ್ರಹ್ಮಾಂಡ, ಕಲ್ಕಿ ದೇವರ ಮಹಾಪ್ರಸಾದ. ಏನ್ ಗುರುಪ್ರಸಾದ್ ಅವರು ಮಿಸ್ಲೀಡ್ ಮಾಡ್ತಾ ಇರೋದು ಅಲ್ಲಿ ಗೊತ್ತು, ಅವ್ರಿಗೂ ಪಿಂಡನೇ ಅಂತ. ಆದ್ರೂ ಜನಕ್ಕೆ ಇದು ಪಿಂಡ ಅಲ್ಲ ಮಹಾಪ್ರಸಾದ ಅಂದ್ಬಿಟ್ಟು ಜನಕ್ಕೆ ಯಾಮಾರ್ತಾ ಇರೋದು. ಅದಕ್ಕೆ ಹೇಳ್ತಾ ಇರೋದು ರೆಪ್ರೆಸೆಂಟೇಷನ್ ಏನು, ದಟ್ ಗುರುಗಳು ಕರೆಕ್ಟ್ ಆಗಿರೋ ದಾರಿನ ತೋರಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಬಟ್ ಅವರೇ ಸರಿ ಇಲ್ಲ ಅಂದ್ರೆ ಪಾಪ ನೀವೇನ್ ಮಾಡಕ್ಕಾಗುತ್ತೆ, ಅರ್ಥ ಆಯ್ತಾ? ಅದನ್ನ ಸಿಂಬಾಲಿಕ್ ಆಗಿ ತೋರಿಸಿರೋದು ಗುರುಪ್ರಸಾದ್ ಅವಾಗ ಹೋಗಿ ಬರ್ಸೋದು. ಹೆಂಗಾಯ್ತು ನೋಡಿ, ನನ್ ಪ್ರೀತಿನ ತಿಥಿ ಮಾಡ್ಬಿಟ್ಟ ಇಸ್ ನಥಿಂಗ್ ಬಟ್ ಅದೇ ನೀವು ಎಷ್ಟೋ ಜನ ಲವ್ ಮಾಡ್ತೀನಿ ಬರೀ ಫೇಕ್ ಲವ್ ಮಾಡ್ಕೊಂಡು ತಿರ್ಗಾಡ್ತಿರ್ತಾರೆ. ಅದು ಪ್ರೀತಿನ ತಿಥಿನೇ ಮಾಡ್ದಂಗೆ ತಾನೆ. ಅದೇ ಹೇಳಿ ಪ್ರೇಮಕ್ಕೆ ಪಿಂಡ ಇಡೋದು ಅನ್ನೋದು ಅದು ನೀವು ಏನಂದ್ರೆ ಲಿಟ್ರಲ್ ಇದ್ರ ಒಂದು ಮೀನಿಂಗ್ ಇದೆ. ಇದು ಏನ್ ಗೊತ್ತಾ, ಹೆಂಗೆ ಏನಪ್ಪ ಅದು ಲವ್ ಅನ್ನೋ ಹೆಸರಲ್ಲಿ ಸೆಕ್ಸ್ ಮಾಡ್ಬಿಟ್ಟು ಮಕ್ಳು ಹುಟ್ಟಿಸ್ಬಿಡ್ತಾರೆ. ಅದನ್ನ ಇಲ್ಲಿ ಇಂಡೈರೆಕ್ಟ್ ಆಗಿ ನಾವು ಕನ್ನಡದಲ್ಲಿ ಅದನ್ನ ಒಬ್ಬೊಬ್ರು ಹಳೆ ಪಿಕ್ಚರ್ಗಳನ್ನ ನೋಡಿದ್ರೆ ಈ ಪಿಂಡ ಯಾರ್ದೇ ಅದು ಇದು ಅಂತ ಒಂದ್ ಸ್ವಲ್ಪ ಡೈಲಾಗ್ಗಳು ಬರುತ್ತೆ, ಅದಕ್ಕೆ ಇದು ಸಿಂಕ್ ಆಗುತ್ತೆ. ಎಸ್ಪೆಷಲಿ ಅದನ್ನೇ ಇಲ್ಲಿ ಹೇಳ್ಸಿರೋದು. ಅದು ಪಿಂಡ ಏನಿದೆ ಅದ್ರೊಳಗಡೆ ಕೂದಲು ಸಿಗುತ್ತೆ ಅಂದ್ರೆ ಅದ್ರಲ್ಲೂ ಕಲ್ಬೆರಕೆಗಳು ಐತಲ್ಲಪ್ಪ, ಪಿಂಡದಲ್ಲೂ ಕಲ್ಬೆರಕೆ ಮಾಡ್ತಾರ, ಅದ್ರಲ್ಲೂ ಕೂಡ ಕೂದಲು ಗಿದ್ಲು ಸಿಗಂಗ್ ಮಾಡಕ್ಕಾರ. ಹಂಗಾರೆ ನಾವು ಎಷ್ಟು ಹೈಜಿನಿಕ್ ಆಗಿದೀವಿ ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ. ಒಂದು ಇನ್ನೊಂದೇನು ಅಂದ್ರೆ ಆ ಹೀರೋಯಿನ್ ಅದು ನೋಡಿದ ತಕ್ಷಣ ತುಂಬಾ ಎಕ್ಸೈಟೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಮನಸ್ಸು ಏನಾದ್ರು ಒಂದು ಬೇಕು, ಏನಾದ್ರು ಒಂದು ಕ್ಲೂ ಸಿಕ್ಬಿಡೋ, ದೇವ್ರೆ ನಾನು ಇವತ್ತು ಕೋಟ್ಯಾಧೀಶ್ವರ ಆಯ್ತೀನಿ ಅಂತ ಒಂದೇ ಒಂದು ಕ್ಲೂ ಕೊಡೋಂತೀವಲ್ಲ, ಆ ಕ್ಲೂ ಕೊಟ್ಬಿಟ್ಟ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ತೀನಿ ಅನ್ಕೊಂಡು ತಿರ್ಗಾಡ್ತಿಲ್ಲ. ಆ ಎಕ್ಸೈಟ್ಮೆಂಟ್ ಅಲ್ಲಿ ಹೀರೋಯಿನ್ ಮಾಡ್ತಾರೆ. ತಿರ್ಗಾ ಅವರೇ ಬಾಯ್ಬಿಟ್ಟು ಹೇಳ್ತಾರಲ್ಲ, ಇನ್ನರ್ ವರ್ಲ್ಡ್ ಅಂದ್ರೆ ನಿಮ್ಗೆ ಎಷ್ಟು ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ ತಲೆನೇ ಕಂಡ್ರೋ ಅಂತ ಅವರೇ ಹೇಳ್ತಾರೆ ಬಾಯ್ಬಿಟ್ಬಿಟ್ಟು. ಆದ್ರೂ ಜನಕ್ಕೆ ಅರ್ಥ ಆಗ್ಲಿಲ್ಲ, ಏನು ಮಾಡುವುದು ಹೇಳಿ. ತಲೆ ಓಡಿಸಿ ಎಸ್ಕೇಪ್ ಆಗಬೇಕು ಅಂತ ಅಂದಿದ್ದು, ಅಲ್ಲಿ ಸೈಡ್ ಅಲ್ಲಿ ರೀಲ್ ಬರ್ತಾ ಇರುತ್ತೆ, ಕೈ ಕಟ್ ಹಾಕೋಬಿಟ್ಟಿದ್ರೆ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ. ಅದು ಕೆಲವೊಂದು ಟೈಮು ಇಂಪಾರ್ಟೆಂಟ್ ಆಗಿರ್ಬೋದು, ಸಮ್ ಟೈಮ್ ವರ್ಕ್ ಆಗ್ಬೋದು. ಅದನ್ನ ಇಲ್ಲಿ ತೋರಿಸ್ತಾ ಇರೋದು. ರೀಲ್ಸ್ ಅಲ್ಲೂ ಕೂಡ ಕೆಲವೊಂದೊಂದು ಒಳ್ಳೇದು ಬರುತ್ತೆ, ಕೆಲವೊಂದೊಂದು ಕೆಟ್ಟದ್ದು ಬರುತ್ತೆ. ನೀವು ಅದ್ರಲ್ಲಿ ಒಳ್ಳೇದು ಮಾತ್ರ ತಗೊಂಡ್ರೆ ನೋಡಿ ಈ ತರ ಕಷ್ಟದ ಸಮಯದಲ್ಲಿ ಯೂಸ್ಫುಲ್ ಆಗ್ಬಹುದು ಅನ್ನೋದನ್ನ ತೋರ್ಸಕ್ ಟ್ರೈ ಮಾಡೋದು. ತಿರ್ಗಾ ಸಿಂಬಾಲಿಕ್ಲಿ ರೆಪ್ರೆಸೆಂಟೇಟಿಂಗ್ ದಟ್ ನಾನು ಇನ್ನೇನೇ ಕೆಲಸ ಮಾಡಿದ್ರು ಒಳ್ಳೆ ದಾರಿ ಮಾಡಲ್ಲ, ಕೆಟ್ಟ ದಾರಿಲೇ ಮಾಡೋದು ನಾನು ಅಂತ ಅವನದು ಆಶೀರ್ವಾದ ಬೇರೆ ಮಾಡ್ತಾನೆ. ಅದು ರೈಟ್ ಹ್ಯಾಂಡ್. ರವಿಶಂಕರ್ ಅವರು ಬರೀ ಹುಡುಗಿರ್ನ ನೋಡ್ಕೊಂಡ್ ಕೂತ್ಕೊಂಡ್ರೆ ಸಮಾಜ ನೋಡೋದು ಯಾರು, ಸಮಾಜ ಉದ್ಧಾರ ಮಾಡೋದು ಯಾರು? ಯಾರು ಇಲ್ಲ. ಅವಾಗ ಏನ್ ಮಾಡ್ತೀರಾ, ನೀವು ಒಂದ್ ಸ್ವಲ್ಪ ಸ್ಟುಪಿಡ್ ಡಿಸಿಷನ್ಸ್ಗಳನ್ನ ತಗೋತೀರಾ. ಈ ರೋಡ್ ಮಾಡಿಸ್ಬೇಕು ಸರ್, ನಾನು ಇಲ್ಲಿ ನಮ್ಮ ಹುಡುಗಿರ್ ಜೊತೆ ಎಂಜಾಯ್ ಮಾಡ್ತಾ ಇದ್ದೀನಿ, ರೋಡಿನ ಬಗ್ಗೆ ಏನ್ ಮಾಡೋದು, ಒಂದ್ ಕೆಲಸ ಮಾಡೋಣ, ಹೆಂಗೂ ಹುಡುಗಿರ್ ಜೊತೆ ಎಂಜಾಯ್ ಮಾಡಕ್ ದುಡ್ಡು ಬೇಕು ನನಗೆ, 50 ಸ್ಯಾಂಕ್ಷನ್ ಮಾಡಿದ್ದು, ಒಂದು ಕೆಲಸ ಮಾಡು ಮಗ, 40 ನನಗೆ ಕೊಟ್ಬಿಡು, ಅಷ್ಟರಲ್ಲಿ ಏನಾರು ಮಾಡ್ಕೊ, ಓಡಾಡ್ಸಂಗಿರ ಹಾಕ್ಸೋ ಬಿಟ್ರೆ ಬಿಡು, ನನಗೇನಾಗಬೇಕು. ಈ ಥರ ಬಂದ್ಬಿಟ್ರೆ ಹೆಂಗೆ ಉದ್ಧಾರ ಮಾಡ್ತೀರಾ? ನೀವು ಹುಡುಗಿರ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರೆ ಸಮಾಜ ನಿಮ್ಮ ತಾತ ಉದ್ಧಾರ ಮಾಡ್ತಾನ? ಸಿ ದಟ್ ಈಸ್ ವಾಟ್ ಈಸ್ ಟ್ರೈಂಗ್ ಟು ಡೂ ಯರ್. ಸಿ ಇದನ್ನ ಎಸ್ಕೇಪ್ ಮಾಡಬೇಕು ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು. ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿದ್ರೆ ನೀವು ಆಟೋಮೆಟಿಕ್ ಆಗಿ ಎಸ್ಕೇಪ್ ಆಯ್ತೀರಾ ಅನ್ನೋದು ಸಿಂಪಲ್. ಇದು ಎಲ್ಲರೂ ಬೀಗ ಹೊಡಿಕೊಂಡು ಕೂತಿರ್ತಾರೆ, ನಾನು ಅದೇ ಬೀಗನ ಇಟ್ಕೊಂಡು ಸ್ಕ್ರೂ ಬಿಚ್ತೀನಿ. ಡಿಫ್ರೆನ್ಸ್ ನೋಡಿ, ಎಲ್ಲ ಬೀಗ ತೆಗಿಬೇಕು ನಾವು ಟ್ರೈ ಮಾಡ್ತಿದ್ರು, ನಾನು ಡೈರೆಕ್ಟ್ ಸ್ಕ್ರೂನ ಬಿಚ್ಬಿಟ್ಟು ಬೀಗದ ಬಾಕ್ಸ್ ಎಸ್ಬಿಡ್ತೀನಿ ಆಚೆಗೆ. ಎಸ್ಕೇಪ್. ಸಿ ಯಾವತ್ತಿದ್ರು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು ಅಂತ ತೋರಿಸಿರೋದಿಲ್ಲ. ಈ ಥರ ಹುಡುಗಿರ ಜೊತೆ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಲಿಟ್ರಲ್ ಒಬ್ಬ ಮನುಷ್ಯ ಅವ್ನ ಕರ್ತವ್ಯನ ಮರ್ತು ಬಿಡ್ತಾನೆ. ಆ ಕರ್ತವ್ಯ ಮರ್ತು ಬಿಟ್ಟಾಗ ಏನ್ ಮಾಡ್ತಾನೆ, ಸ್ಟುಪಿಡ್ ಡಿಸಿಷನ್ಸ್ಗಳನ್ನ ತಗೋತಾನೆ. ಆ ಸ್ಟುಪಿಡ್ ಡಿಸಿಷನ್ಸ್ ಅಲ್ಲಿ ಏನಾಗುತ್ತೆ, ಸಮಾಜಕ್ಕೆ ಕೆಟ್ಟದಾಗುತ್ತೆ. ಅದನ್ನೇ ಇಲ್ಲಿ ತೋರಿಸ್ತಾ ಇರೋದು. ಅದಕ್ಕೆ ಅವ್ನು ಇಷ್ಟ ಬಂದಿದ್ದಾಗಿ ಸ್ಟುಪಿಡ್ ಆಗಿ ಡಿಸಿಷನ್ಸ್ ತಗೊಂಡು ನಂಗೆ ಇನ್ನೂ ಕೊಡ್ರಿ ನಾನು ಎಂಜಾಯ್ ಮಾಡಬೇಕು ಅಂತ ಇಲ್ಲಿ ತೋರ್ಸಕ್ಕೋಸ್ಕರನೇ ಇಲ್ಲಿ ತೋರಿಸ್ತಾ ಇರೋದು. ಕಲ್ಕಿ ಆಟ ಶುರುವಾಗಿದೆ, ನಾನು ಮೌನವ್ರತಕ್ಕೆ ಹೋಗೋ ಸಮಯ ಈಗ ಬಂದಿದೆ. ಪ್ರಕಾರ ಲಿಟ್ರಲಿ ಅಕ್ಷಿತ್ ಅವ್ರ ಪ್ರಕಾರ ಏನ್ ಗೊತ್ತಾ, ಅವರು ಊರವ್ರಿಗೆಲ್ಲರಿಗೂ ಯಾಮಾರ್ಸ್ಕೊಂಡು ತಿರ್ಗಾಡೋರು, ಸರಿ ಅಲ್ವಾ, ಶಾಸ್ತ್ರ ಹೇಳ್ತೀನಿ ಅಂತ ಹೆಸರಲ್ಲಿ. ಬಟ್ ಏನಪ್ಪ ಅದು ನಿಜವಾದ ಯಾಮಾರ್ಸನ್ ಬಂದು ಕೂತ್ಕೊಂಡಿರ್ಬೇಕಾದ್ರೆ ನಾನು ಒಬ್ಬ ನಾರ್ಮಲ್ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಸುಳ್ಳು ಹೇಳ್ಕೊಂಡು ತಿರ್ಗೋರು, ನಿಜವಾದ ಸುಳ್ಳೇ ಬಂದು ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಹತ್ರ ಏನಿದೆ ಅಂದ್ಬಿಟ್ಟು ಅದಕ್ಕೆ ದೊಡ್ಡಾಯ್ತಾನೆ, ನನಗಿಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಹೊಂಟಾಯ್ತಾನೆ ಸರಿ. ಮತ್ತೆ ಮನಿಗೋಸ್ಕರ ಹೆಣ್ಣಿಗೋಸ್ಕರ ಜನ ಯಾವ ಮಟ್ಟಿಗೆ ಬೇಕಾದ್ರೂ ಇಳಿತಾರೆ.
ಅತಿ ಆಸೆನಲ್ಲಿ ಬಂದ್ಬಿಟ್ರೆ ನೋಡಿ ಎಲ್ಲ ಜನದ ಹತ್ರ ಜನಕ್ಕೆ ಎಷ್ಟು ಮೋಸ ಮಾಡ್ತಾರೆ, ಅದರಿಂದ ಪಾಪ ಜನ ಬಡ್ಕೊಂತವ್ರೆ ಕುತ್ಕೊಂಡು. ಯೂನಿಯನ್ ಗುರು ಇಷ್ಟೆಲ್ಲ ಚೆನ್ನಾಗಿಟ್ಟಿದ್ದನ್ನೆಲ್ಲ ಗಬ್ಬೆ ಬಿಡಿಸ್ತವನೆ ಅಂತ ಯಾಕೆಂದ್ರೆ ಅತಿ ಆಸೆ ಜಾಸ್ತಿ ಆಗ್ಬಿಡ್ತು. ನೆಗೆಟಿವಿಟಿ ಪ್ಲಸ್ ಅತಿ ಆಸೆ ಸೇರ್ಕೊಬಿಟ್ರೆ ಧ್ವಂಸನೇ, ಅದನ್ನೇ ತೋರಿಸ್ತಾ ಇರೋದಿಲ್ಲಿ. ಕತ್ತಲ್ಲಿ ಫೈಟ್ ಸೀಕ್ವೆನ್ಸ್ ಬಂದ್ಬಿಟ್ಟು ನಿಮಗೆ ಡಿಸ್ಟ್ರಾಕ್ಷನ್ ರೆಪ್ರೆಸೆಂಟೇಷನ್ ಮಾಡ್ತಾರೆ. ನೀವು ಹೋಗೋಕೆ ದಾರಿ ನಿಮಗೆ ಗೊತ್ತಿರಲ್ಲ, ಬಟ್ ಅದನ್ನು ನಿಮ್ಮನ್ನು ತುಳಿಯೋಕ್ಕೆ ಎಷ್ಟು ಜನ ಬರ್ತಾನೆ ಇರ್ತಾರೆ. ಅವ್ರ ಕೈ ತುಳಿಸ್ಕೊಳ್ದೆ ತಪ್ಪಿಸ್ಕೊಂಡು ಎಸ್ಕೇಪ್ ಆಗಬೇಕು ಅನ್ನೋದನ್ನ ಇಲ್ಲಿ ಸಿಂಬಾಲಿಕ್ ಆಗಿ ಈ ಪರ್ಟಿಕ್ಯುಲರ್ ಸೀನ್ ಇನ್ನರ್ ವರ್ಲ್ಡ್ ಒಳಗಡೆ ಬರ್ತಾ ಇರೋದು. ಅದು ಒಂದು ಸ್ಟೇಜ್ ಅಷ್ಟೇ. ಕಂಡ್ರೆ ಶಬ್ದ ಕೇಳಿದ್ರೆ ಹೊಡೆದಾಕ್ತಾರೆ, ಬಿಕಾಸ್ ಅದಕ್ಕೂ ಒಂದು ಮೀನಿಂಗ್ ಇದೆ. ಏನಂದ್ರೆ ಯಾವಾಗ ಒಬ್ಬ ಮನುಷ್ಯ ಕ್ರಿಯೇಟಿವಿಟಿಯಾಗಿ ಏನೋ ಹೊಸ್ದಾಗಿ ಟ್ರೈ ಮಾಡ್ತಿರ್ತಾನೆ, ಅದನ್ನ ನೋಡ್ಬಿಟ್ಟು ಗೊತ್ತು ಅದು ಕರೆಕ್ಟಾಗಿ ಐತೆ ಅಂತ, ಆದರೂ ಜನ ಏನಂತಾರೆ ಏಯ್ ಕಾಚಡ ನನ್ನ ಮಗ ಚೆನ್ನಾಗೇ ಇಲ್ಲ ಬೇಕು ಅಂತ ನಿಮ್ಮನ್ನು ತುಳಿಯೋಕ್ಕೋಸ್ಕರ ಓಡಾಡ್ತಿರ್ತಾರೆ. ಯಾಕಂದ್ರೆ ಅದಕ್ಕೆ ಈಸಿ ಕೆಲಸ ಇಷ್ಟ. ಅವನೇನೋ ಕಷ್ಟಪಟ್ಬಿಟ್ಟು ಅದೇನೋ ಮಾಡ್ತಾನೋ, ನಾವು ಅದನ್ನ ಮಾಡ್ಕೊಂಡು ಅವ್ನು ಸಕ್ಸಸ್ಫುಲ್ ಆಗ್ಬಿಟ್ರೆ ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ. ನಾವು ಅದೇ ಥರ ವಿಡಿಯೋ ಮಾಡಬೇಕು, ಅಥವಾ ನಾವು ಅದೇ ಥರ ಕಂಟೆಂಟ್ ಮಾಡಬೇಕು, ನಾವು ಅದೇ ಥರ ಪಿಕ್ಚರ್ ಮಾಡಬೇಕು, ಈಗ ನಾವು ಅದೇ ಥರ ಬಿಸ್ನೆಸ್ ಮಾಡಬೇಕು ಅಂತ ಇದು ಪೈಪೋಟಿ ಬಿಟ್ಬಿಡುತ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಇವೆಲ್ಲ ಬೇಡ ಅವನ್ನೇ ಉದುರಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಿರ್ತಾರೆ. ಅದಕ್ಕೆ ನಿಮ್ಗೆ ತುಳಿಯೋಕೆ ಟ್ರೈ ಮಾಡ್ತಿರ್ತಾರೆ. ನೀವು ತುಳಿಸ್ಕೊಳ್ದಂಗೆ ಎಸ್ಕೇಪ್ ಆಗ್ಬಿಟ್ರೆ ಯು ಆರ್ ಎ ಗ್ರೇಟ್ ಸಕ್ಸಸ್ಫುಲ್ ಪರ್ಸನ್ ಆಗೋ ಚಾನ್ಸಸ್ ಇದೆ. ನೀನು ಲಿಟ್ರಲಿ ನಮ್ಮ ಸಮಾಜನ ತೋರಿಸ್ತಾ ಇರೋದು ಎಷ್ಟು ಕೊಳಕಾಗಿದೆ. ಈ ಥರ ರೋಡಲ್ಲಿ ನಿಂತ್ಕೊಂಡು ಜಗಳ ಮಾಡೋದು, ರೋಡೆಲ್ಲ ಅಗ್ದು ಬಿಸಾಕಿರೋದು, ರೋಡ್ ಸರಿ ಇಲ್ಲದೆ ಇರೋದು, ಜನ ನಿಂತ್ಕೊಂಡು ರೋಡಲ್ಲಿ ಕಿತ್ತಾಡ್ತಾ ಇರೋದು, ಟ್ರಾಫಿಕ್ ಜಾಮ್ ಆಗಿರೋದು, ಇದು ಲಿಟ್ರಲಿ ನಮ್ಮ ಸಮಾಜ ಕಂಡ್ರೆ ಎಷ್ಟು ಅಸಹ್ಯವಾಗೈತೆ ನೋಡ್ರಿ ಅಂತ ತೋರಿಸ್ತಾರೆ. ಮಜ್ಜಿಗೆ ತುಪ್ಪ ಬೆಣ್ಣೆ ಪನ್ನೀರ್ ಮಾಡಿ ಎಲ್ಲ ಪೀಸ್ ಮಾಡಿ ಜನ ಅಂದ್ರೆ ಎಷ್ಟು ಚೆನ್ನಾಗಿದ್ದ ಜನನ ಹೊಡೆದಿ ಮೊಸರು ಮಾಡಿ ಬೆಣ್ಣೆ ತುಪ್ಪ ಪನ್ನೀರ್ ಮಾಡಿ ಯಾರಿಗೆ ಮಾಡ್ತಾ ಇರೋದನ್ನ ಅವ್ರು ತಿಂತಾ ಇರೋದು, ನೀವು ತಿಂತಲ್ಲ, ನಿಮ್ಮ ಲೈಫ್ನ ಎಕ್ಕುಡಿಸ್ಬಿಟ್ರು ಅವ್ರು ಚೆನ್ನಾಗವ್ರೆ, ನೀವು ಅದನ್ನೇ ಅರ್ಥ ಮಾಡ್ಕೊಂತಲ್ಲ, ನಿಮ್ಮನ್ನ ಹಾಳು ಮಾಡ್ಬಿಟ್ಟು ಅವ್ರು ಚೆನ್ನಾಗವ್ರೆ, ನೋಡ್ಕೊಳ್ಳಿ ಹೆಂಗೈತೆ ಅಂತ.